ನಮಾಮಿ ಲಲಿತಾಂ ನಿತ್ಯಂ ಮಹಾತ್ರಿಪುರ ಸುಂದರಿ. ಇವತ್ತು ಶುಕ್ರವಾರ ಹಾಗೂ ಉತ್ತಮವಾದ ದಿವಸ. ಅದ್ರ ಬಗ್ಗೆ ನಾವು ತರಗತಿ ಪ್ರಾರಂಭ ಮಾಡಬೇಕಾದ್ರೇನೆ ನಾವು ಆ ಒಂದು ಹೆಡ್ಲೈನ್ಸ್ ಅನ್ನು ಹಾಕಿದ್ವಿ. ಬಹಳ ಜನ ಬಹಳ ಉತ್ಸುಕರಾಗಿ ಇಲ್ಲಿ ಬಂದಿದ್ದೀರಾ. ಇವಾಗ ತಾನೇ ದೇವಿಯ ಆರಾಧನೆಯೂ ಆಗಿದೆ. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ದೇವರನ್ನ ಪೂಜಿಸಿ ಆರಾಧಿಸಿ ಮುಂದಕ್ಕೆ ಹೋದ್ರೆ ಎಲ್ಲಾ ಕೆಲಸ ವಿಜಯ ಅಂತ ಕರಿತೀವಿ. ಹಾಗೆ ಇವತ್ತು ನಾವು ಪೂಜೆ ಮಾಡಿದ್ದು ರಾಜರಾಜೇಶ್ವರಿ ಹಾಗೂ ಲಲಿತ ಮಹಾ ತ್ರಿಪುರ ಸುಂದರಿಯನ್ನ. ಅದ್ಭುತವಾದಂತಹ ಆರತಿಯೊಂದಿಗೆ ಆಕೆಯ ಅಪ್ಪಣೆಯನ್ನ ಪಡೆದು ಆಕೆಯ ಆಶೀರ್ವಾದದೊಂದಿಗೆ ನಾವು ನಮ್ಮ ಗುರುಕುಲದಲ್ಲಿ ಇಂದಿನ ತರಗತಿಯನ್ನ ಶುರು ಮಾಡ್ತಾ ಇದ್ದೇವೆ. ಇಂದಿನಿಂದ ಮೊದಲುಗೊಂಡು ಎಷ್ಟು ದಿನಕ್ಕೆ ಮುಗಿಯುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ತಾಯಿ ಯಾವಾಗ ಆಜ್ಞೆಯನ್ನ ಕೊಟ್ಟು ನನ್ನ ಕೈಯಿಂದ ಅಥವಾ ನಮ್ಮ ಗುರುಕುಲದ ಎಲ್ಲ ಸಿಬ್ಬಂದಿ ವರ್ಗದವರ ಸಹಾಯದಿಂದ ಅವಳು ಈ ತರಗತಿಯನ್ನ ಎಷ್ಟು ದಿನಗಳ ಕಾಲ ನಡೆಸ್ಕೊಂಡು ಹೋಗ್ತಾಳೋ ಅಷ್ಟು ದಿನಗಳ ಕಾಲ ನಾವೆಲ್ಲ ಒಟ್ಟಾಗಿರೋಣ. ಒಂದಂತೂ ಭರವಸೆ ಕೊಡ್ತೀನಿ ನಾನು ನಿಮ್ಗೆ, ಯಾರು ಮೊದಲ ದಿವಸದಿಂದ ಫಸ್ಟ್ ಡೇ ಇಂದ ಟಿಲ್ ಲಾಸ್ಟ್ ಡೇ ತನಕ ಶ್ರದ್ಧಾ ಭಕ್ತಿಯಿಂದ ದೇವಿಯ ಬಗ್ಗೆ ಕೇಳಿಸ್ಕೊಂಡಿದ್ದೆ ಆದ್ರೆ ಹೇಳಿದಷ್ಟು ಭಾಗ್ಯಗಳನ್ನ ಆಕೆ ಕೊಡೋದ್ರಲ್ಲಿ ನಿಸ್ಸಂಶಯವಾಗಿ ಕೊಡ್ತಾಳೆ ಆಕೆ. ಪ್ರತಿಯೊಂದು ತರಗತಿಯು ವಿಶೇಷವಾಗಿರುತ್ತದೆ ಅಂತ ನೆನ್ಪಿಟ್ಕೊಳ್ಳಿ. ಈಚ್ ಕ್ಲಾಸ್ ಇಸ್ ಡಿಫ್ರೆಂಟ್. ಪ್ರತಿಯೊಂದು ತರಗತಿ ಡಿಫ್ರೆಂಟ್ ಆಗಿರುತ್ತೆ. ಸಾಕಷ್ಟು ವಿಚಾರಗಳನ್ನ ನಾನು ಮಾತಾಡ್ತೇನೆ. ಬರೀ ದೇವಿಯ ಬಗ್ಗೆ ಅಲ್ಲದೇನೆ ಮನೆಗೆ ಸಂಬಂಧಪಟ್ಟಂತದ್ದು, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತದ್ದು, ವಾಸ್ತುಗೆ ಸಂಬಂಧಪಟ್ಟಿದ್ದು, ಆರೋಗ್ಯ ಅನಾರೋಗ್ಯದ ಕುರಿತಾಗಿ ಹಾಗೂ ನಮ್ಮಲ್ಲಿರುವ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕೆ ಏನ್ ಮಾಡ್ಕೋಬೇಕು ಅಂತ ಸಮ್ ರೆಮಿಡೀಸ್ ಅಂಡ್ ಪರಿಹಾರಗಳನ್ನು ಕೂಡ ನಾನು ಹೇಳ್ತೇನೆ ಮಧ್ಯ ಮಧ್ಯ. ದೇವಿ ಹೇಳಿಸ್ತಾಳೆ. ಲಲಿತಾ ಸಹಸ್ರನಾಮದ ಅರ್ಥ ನೀವು ಅಟೆಂಡ್ ಮಾಡಿರ್ಬೋದು. ಒಬ್ಬೊಬ್ರು ಒಂದೊಂಥರ ಹೇಳಿರ್ಬೋದು, ಕೆಲವೊಬ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ ಅನ್ಸಿರ್ಬೋದು. ಆದ್ರೆ ಲಲಿತಾ ಸಹಸ್ರನಾಮ ಮಹಾ ಅರ್ಥ ಬೇರೆ, ಮಹಾ ಅರ್ಥ ಬೇರೆ. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ನಾನ್ ಮಾತಾಡಕ್ ಹೋಗೋದು ಪ್ರಾಕ್ಟಿಕಲಿ ದೇವಿಯನ್ನ, ಆಕೆಯನ್ನ ಯಾವ ಉದ್ದೇಶಕ್ಕೋಸ್ಕರ ವರ್ಣಿಸಿದ್ದಾರೆ ಅನ್ನೋದನ್ನ ಮಾತಾಡಕ್ ಹೋಗ್ತಾ ಇದ್ದೀನಿ. ಶ್ರೀಚಕ್ರ ಉಪಾಸನೆಯ ಬಗ್ಗೆ ಮಾತಾಡ್ತೇನೆ. ನವಾವರಣ ಹಾಗೂ ಅಷ್ಟಶಕ್ತಿಗಳ ಬಗ್ಗೆ, ಅಷ್ಟಪೀಠಗಳ ಬಗ್ಗೆ, ಅಷ್ಟ ದುರ್ಗೆಯರ ಬಗ್ಗೆ, ಅಷ್ಟ ಚಂಡಿಯರ ಬಗ್ಗೆ ಸಾಕಷ್ಟು ವಿಚಾರಗಳು ಇಲ್ಲಿ ಬರ್ತಾ ಹೋಗುತ್ತೆ. ಇದನ್ನೆಲ್ಲರೂ ಕೂಡ ಒಂದು ದಿನ 2 ದಿನ ಅಟೆಂಡ್ ಮಾಡಿ ನೀವೇನಾದ್ರೂ ಮಿಸ್ ಮಾಡ್ಕೊಂಡ್ರೆ ಖಂಡಿತ ಇದು ಪುನಃ ಬರಲ್ಲ. ಯಾವ್ದಾದ್ರು ಬೇರೆ ಬ್ಯಾಚ್ ಇದೆಯಾ, ಬೇರೆ ಸಮಯದಲ್ಲಿ ಹೇಳ್ಕೊಡ್ತೀರಾ ಅನ್ನೋ, ಇದು ಒಂದೇ ಒಂದು ಬ್ಯಾಚ್. ರಾತ್ರಿ 9ರಿಂದ 10 ಎಲ್ಲರೂ ಕೆಲ್ಸ ಮುಗಿಸಿ ಅಥವಾ ಫ್ರೀ ಮಾಡ್ಕೊಂಡು ಮನೆಯಲ್ಲಿ ಇರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ನಿಮಗೆ ತರಗತಿಗೆ ಸೇರ್ಲಿಕ್ಕೆ ಅನುಕೂಲವಾಗ್ಲಿ ಅಂತಾನೆ ಈ ಸಮಯವನ್ನ ಇಟ್ಟಿರೋದು. ಬೆಳಿಗ್ಗೆ ಇಡ್ಬೋದಿತ್ತು, ಮಧ್ಯಾಹ್ನ ಇಡ್ಬೋದಿತ್ತು, ಸಂಜೆ ಇಡ್ಬೋದಿತ್ತು, ಬಟ್ ಏನಾದ್ರೂ ಕಾರ್ಯಗಳಿರ್ತದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೆ ಮತ್ತೆ ಇಂಥ ಅವಕಾಶ ಬರೋದಿಲ್ಲ. ತಾಯಿ ಆಜ್ಞೆ ಕೊಟ್ಲು, ನಾನು ಮಾಡ್ತಾ ಇದ್ದೇನೆ. ಬಟ್ ಆದ್ರೆ ಈ ತರಗತಿಯ ಮುಗಿದ ಮೇಲೆ ಮತ್ತೆ ಯಾವುದು ಮಾಡ್ತೀವೋ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಆ ದೇವಿ ಬಗ್ಗೆ ಕೇಳಿಸ್ಕೊಳೋದು ಅಂದ್ರೇನೆ ಒಂದು ಪುಣ್ಯ. ಆಕೆಯ ಬಗ್ಗೆ ಯಾರೋ ವರ್ಣನೆ ಮಾಡ್ತಾ ಇದ್ದಾರೆ, ಹೌದಾ ನಿಜವಾಗ್ಲೂ ಈ ರೀತಿ ಇದೆಯಾ ಕಣ್ಣು? ನಾನ್ ಅನ್ಕೊಂಡಿದ್ದೆ ನಮ್ಮ ತರ ಕಣ್ಣಿದ್ದೆ ಅಂತ, ಬಟ್ ದೇವಿಗೆ ಆತರ ಕಣ್ಣಿಲ್ಲ. ನಾವ್ ಅನ್ಕೊಂಡಿದ್ದೆ ನಮ್ ತರ ಪಾದ ಇದೆ ಅಂತ, ಬಟ್ ದೇವಿಗೆ ಆತರ ಪಾದ ಇಲ್ಲ. ಸೀತಾಮಾತೆಗೆ ಪಾದದಲ್ಲಿ ಪದ್ಮ ಇತ್ತು ಅಂತ ಹೇಳಿ ಕಳ್ಸಿದ್ದ ಶ್ರೀರಾಮಚಂದ್ರ, ರಾಮನಿಗೆ ಕುರುಹು. ಹಾಗಾದ್ರೆ ನಮ್ಮ ಪಾದದಲ್ಲಿ ಪದ್ಮ ಕಾಣಿಸುತ್ತಾ? ಹಾಗಾದ್ರೆ ಯಾಕೆ ಅವ್ರ ಕಾಲಲ್ಲಿ ಪದ್ಮ ಇದೆ? ಹಾಗಾದ್ರೆ ನಮ್ಮ ದೇವಿಗೆ ಯಾವ ರೀತಿ ಇದೆ? ಆಕೆಯ ಮನೆಯಲ್ಲಿ, ಆಕೆಯ ವಾಸಸ್ಥಾನ ಎಲ್ಲಿ? ನಿಜವಾಗ್ಲೂ ದೇವಿಗೆ ಅಷ್ಟು ಶಕ್ತಿ ಇದ್ಯಾ? ಯಾಕೆ ಶ್ರೀಚಕ್ರ ಪೂಜೆ ಮಾಡ್ಬೇಕು? ಮೇರು ಪರ್ವತ ಅಂದ್ರೆ ಏನು? ಇದರ ಎಲ್ಲರ ಸಂಕ್ಷಿಪ್ತ ಒಳನೋಟವನ್ನ ನಾವು ತಿಳ್ಕೊಂತ ಹೋಗ್ತೇವೆ. ನೀವ್ ಎಕ್ಸ್ಪೆಕ್ಟೇ ಮಾಡಿರಲ್ಲ. ನಾನು ಕೂಡ ಅದನ್ನ ಓದ್ಬೇಕಾದ್ರೆ, ಅದನ್ನ ಅರ್ಥೈಸ್ಕೊಳ್ಬೇಕಾದ್ರೆ
ಒಂದೊಂದು ರೋಮಾಂಚನ ಅಂತೀವಲ್ಲ ನಾವು, ಆ ರೋಮಾಂಚನ ನಿಮ್ಗಾಗತ್ತೆ, ಖಂಡಿತವಾಗ್ಲೂ ಆಗತ್ತೆ. ನೀವು ಅದೇ ಏಕಾಗ್ರತೆ ಚಿತ್ತೆಯಿಂದ ನೀವೇನಾದ್ರೂ ಇದನ್ನ ಕೇಳಿಸ್ಕೊಂಡಿದ್ದಾದ್ರೆ ಆ ಮಹಾತಾಯಿ ನಮಗೆ ಖಂಡಿತ ಕನ್ಸಲ್ ಬಂದು ನಮಗೆ ದರ್ಶನ ಕೊಟ್ಬಿಡ್ತಾಳೆ ತಾಯಿ. ನೀವು ಮಲಗಿರ್ಬೇಕಾದ್ರೆಲ್ಲ ಆ ದೇವಿ ವರ್ಣನೆ ಬರಕ್ ಶುರುವಾಗ್ಬಿಡುತ್ತೆ. ಶ್ರೀಚಕ್ರ ಉಪಾಸನೆ ಮಾಡ್ತಾರಲ್ಲ, ಆರಾಧನೆ ಮಾಡ್ತಾರಲ್ಲ, ಅವ್ರು ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ನಿದ್ದೆ ಕಣ್ಗತ್ತಲ್ ಬಂತೆ, ಕಣ್ಣು ಮುಚ್ಬಿಟ್ರೆ ದೇವಿ ಬಂದ್ಬಿಡ್ತಾರಂತೆ. ಭಯಂಕರ ರೂಪ, ತಾಮಸ ರೂಪ ಅಥವಾ ನಗ್ತಾರ ರೂಪ ಬಂದು ಎದ್ದು ಕೂತ್ಕೊಂಡ್ಬಿಡ್ತಾರಂತೆ ರಾತ್ರಿ ಹೊತ್ತು. ಹಾಗಾಗಿ ಹತ್ತತ್ರ 300 ಜನ ಇರೋದ್ರಿಂದ 300 ಜನನಕ್ಕೂ ಕೂಡ ಈ ತರಗತಿ ನಡಿಲಿಕ್ಕೆ ಹಲವಾರು ಶಕ್ತಿಗಳು ಬೇಕು. ಅದೇ ತರ ನಮ್ಮ ಗುರುಕುಲದ ಶಕ್ತಿಯಾಗಿ ನವೀನ್ ಸರ್ ಆಗಿರ್ಬೋದು, ವೀಣಾ ಮೇಡಮ್ ಆಗಿರ್ಬೋದು, ಹಾಗೂ ಹೆಸರನ್ನ ಹೇಳದೆ ಇರ್ತಕ್ಕಂಥ ಸಾಕಷ್ಟು ಶ್ರಮಿಕರು ಇದರಿಂದ ಇದ್ದಾರೆ. ಎಲ್ರಿಗೂ ಆ ಭಗವತಿ ಒಳ್ಳೇದ್ ಮಾಡ್ಲಿ. ಅಂಡ್ ಈ ತರಗತಿನ ಅಟೆಂಡ್ ಮಾಡ್ಬೇಕು, ನಾನು ಕೂಡ ಕೇಳಿಸ್ಕೊಂತೀನಿ ಅಂತ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತ ಗಣಗಳಿಗೆ, ಭಕ್ತಾದಿಗಳಿಗೆ ಆ ದೇವಿಯ ಪರವಾಗಿ ಆಶೀರ್ವಾದವನ್ನ ಮಾಡ್ತಾ ಎಲ್ಲರ ಮನೆಗಳಲ್ಲಿ ಸುಖ ಶಾಂತಿ ನೆಲೆಸಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಈ ಲಲಿತಾ ಸಹಸ್ರನಾಮ ತರಗತಿ ನಡಿಬೇಕಾದ್ರೇನೆ ಅವಳು ಪರಿಹಾರ ಕೊಡ್ಬೇಕು. ಎಷ್ಟೋ ವರ್ಷಗಳಿಂದ ಬಗೆಹರಿಯದ ಸಮಸ್ಯೆಗಳನ್ನ ಆಕೆ ನಿವಾರಣೆ ಮಾಡ್ಬೇಕು. ಅದನ್ನ ನಾನು ನಿಮ್ ಬಾಯಿಂದ ಕೇಳ್ಬೇಕು. ಅದಾಗ್ಬೇಕು ಅಂದ್ರೆ ನೀವು ಶ್ರದ್ಧಾ ಭಕ್ತಿಯಿಂದ ತಾಯಿ ಬಗ್ಗೆ ಕೇಳ್ಬೇಕು. ತಾಯಿ ಬಗ್ಗೆ ಕೇಳ್ತಾ ಕೇಳ್ತಾ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡುತ್ತೆ ಅಲ್ವಾ? ಹಾಗಾಗಿ ಆ ತಾಯಿಯ ಆಜ್ಞೆ ಮೇರೆಗೆ ಆ ಲಲಿತಾ ತ್ರಿಪುರ ಸುಂದರಿಯನ್ನ ಆರಾಧಿಸುತ್ತಾ, ಆಕೆಯನ್ನ ನಮಿಸುತ್ತಾ, ಮನದಲ್ಲಿ ಧ್ಯಾನಿಸುತ್ತಾ ನಾವು ತರಗತಿಯನ್ನ ಶುರು ಮಾಡೋಣ. 3 ಬಾರಿ ಓಂಕಾರ ಮಂತ್ರವನ್ನ ಹೇಳ್ತೇನೆ. ಸಾಧ್ಯವಾದ್ರೆ ನೀವು ಕೂಡ 2 ಕಣ್ಣುಗಳನ್ನ ಮುಚ್ಚಿ 2 ಹಸ್ತಗಳನ್ನ ಜೋಡಿಸಿ ನಮಸ್ಕಾರದ ಭಂಗಿಯಲ್ಲಿ ಕುಳಿತ ಸ್ಥಳದಿಂದಲೇ ಆ ತಾಯಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲದೂ ಒಳ್ಳೇದಾಗ್ಲಿ, ಲೋಕಕ್ಕೆ ಒಳ್ಳೇದಾಗ್ಲಿ, ಎಲ್ಲ ಕಡೆ ಮಳೆ ಬೆಳೆಯಾಗಿ ಸುಭೀಕ್ಷವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಲಲಿತಾ ಸಹಸ್ರನಾಮ ಶುರು ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ವಿಶೇಷವಾದ ಕತೆ. ಎಷ್ಟು ಚೆನ್ನಾಗಿದೆ ಅದು ಅಂದ್ರೆ, ಯಾರಾದ್ರೂ ಈ ಕಥೆನ ಈಗ ಕಣ್ಮುಚ್ಕೊಂಡು ನಾನು ಹೇಳೋದನ್ನ ಕತೆ ಮುಗಿಯೋ ತನಕ ಕೇಳ್ಬಿಟ್ರೆ ಅಷ್ಟು ಸನ್ನಿವೇಶ ನಿಮ್ ಕಣ್ ಮುಂದೆ ಬರುತ್ತೆ. ಈ ಕಥೆನ ನಾನು ಹೇಳಿರ್ಬೋದು, ಬಟ್ ನಾನು ತುಂಬಾ ಡೀಪ್ ಆಗಿ ಹೇಳಿರ್ಲಿಕ್ಕಿಲ್ಲ. ಬಟ್ ಇವತ್ತು ಈ ಲಲಿತಾ ಸಹಸ್ರನಾಮದ ಅರ್ಥದ ತರಗತಿಯಲ್ಲಿ ಬಹಳ ವಿಶ್ಲೇಷವಾಗಿ ನಾನು ಹೇಳ್ತಾ ಇದ್ದೀನಿ, ಇಂಚಿಂಚು ಹೇಳ್ತೀನಿ ಏನೇನಾಯ್ತು ಅಂತ. ಇದನ್ನ ಅನುಭವಿಸಕ್ಕೆ ನೀವು ತಯಾರಾಗಿರ್ಬೇಕು. ಶಂಕರಾಚಾರ್ಯರು ಯಾರಿಗೂ ಗೊತ್ತಿಲ್ಲ. ಅಪರ ಶಂಕರನ ಅವತಾರವೇ ಶಂಕರಾಚಾರ್ಯ. ಅಂದ್ರೆ ಪರಶಿವನೇ ಭೂಲೋಕದಲ್ಲಿ ಶಂಕರನ ರೂಪದಲ್ಲಿ ಅವತರಿಸ್ತಾರೆ. ಅವರೇ ಶಂಕರಾಚಾರ್ಯ ಅಥವಾ ಆದಿಶಂಕರಾಚಾರ್ಯ ಅಂತ ಕರಿತೀವಿ. ಅವರು ಕಾರಣ ಜನ್ಮ, ಹುಟ್ಟೋಕಿನ್ನ ಮುಂಚೆನೆ 33 ವರ್ಷ ಆಯಸ್ಸು ಅಂತ ಬ್ರಹ್ಮದೇವನಿಂದ ಲಿಖಿತವನ್ನ ತೆಗೆದುಕೊಂಡು ಹುಟ್ಟಿದವರು. 9 ವರ್ಷ ಬಾಲಕನಾಗಿದ್ದಾಗ್ಲೇ ಸನ್ಯಾಸತ್ವವನ್ನ ಸ್ವೀಕರಿಸಿದವರು. 16 ಸಂವತ್ಸರ ತುಂಬೋದ್ರೊಳಗಡೆ, 16 ವರ್ಷ ಆಗೋದ್ರೊಳಗಡೆ ಸರ್ವಶಾಸ್ತ್ರ ಪಾರಂಗತರಾಗಿ ವೇದಾಂತಗಳಿಗೆ ಅರ್ಥವನ್ನ ಬರೆದಂತವ್ರು. ಅದ್ಭುತ ಕವಿಶಕ್ತಿಯಿಂದ ಯಾವ ದೇವತಾ ಕ್ಷೇತ್ರಗಳಿಗೋದ್ರು ಆ ದೇವತೆಗಳ ಬಗ್ಗೆ ವರ್ಣನೆ ಮಾಡಿ ಬಂದಂತವ್ರು. ದೇವಿಯರನ್ನ ಸ್ತುತಿಸಿದ್ರು, ಅಷ್ಟಕಗಳನ್ನ ಬರೆದ್ರು, ಭುಜಂಗ ಪ್ರಯಾತ ಸ್ತೋತ್ರಗಳನ್ನ ಬರೆದ್ರು, ಕರಾವಲಂಬ ಸ್ತೋತ್ರಗಳನ್ನ ರಚನೆ ಮಾಡಿದ್ರು, ಮಾನಸಿಕ ಪೂಜಾ ಸ್ತೋತ್ರಗಳನ್ನ ಮಾಡಿದ್ರು. ಜೊತೆಗೆ ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಅಪರಾಧ ಕ್ಷಮಾಪಣ ಸ್ತೋತ್ರ, ಹೀಗೆ ಲೆಕ್ಕಕ್ಕಿಲ್ಲದಷ್ಟು ಸಾವಿರಾರು ಶ್ಲೋಕಗಳನ್ನ ಬರೆದಂತವರು ಶಂಕರಾಚಾರ್ಯರು. ಈ ಶಂಕರಾಚಾರ್ಯರು ಏನ್ ಮಾಡ್ತಾರೆ ಅಂದ್ರೆ, ಪೀಠಗಳಲ್ಲೆಲ್ಲ ಶಕ್ತಿ ಪೀಠಗಳನ್ನ ನಾನು ಸ್ಥಾಪನೆ ಮಾಡಬೇಕು, ಶ್ರೀಚಕ್ರವನ್ನ ನಾನು ಸ್ಥಾಪನೆ ಮಾಡ್ಬೇಕು ಅನ್ನೋ ಗುರಿಯನ್ನ ಹೊಂದಿರ್ತಾರೆ. ಯಾಕೆ? ಸ್ವಾರ್ಥ ಪರಾರರಾದಂತಹ ಮಾನವರು ಶ್ರೀಚಕ್ರ ಆರಾಧನೆಯಿಂದ ಸಕಲ ಸಂಪತ್ತನ್ನ, ಸಕಲ ಬೇಡಿಕೆಗಳನ್ನ ಹಾಗೂ ಮೋಕ್ಷವನ್ನ ಪಡೆಯಲಿ ಅನ್ನೋ ಉದ್ದೇಶದಿಂದ ಅವರು ಶ್ರೀಚಕ್ರ ಸ್ಥಾಪನೆ ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಅದು ಅಷ್ಟು ಸುಲಭವಾದ ಕೆಲಸ ಆಗಿರ್ಲಿಲ್ಲ. ಶ್ರೀಚಕ್ರ ಅಂದ್ರೆ ಏನ್ ಸುಮ್ನೆ ದೇವಿನೇ ತಂದು ಕೂರ್ಸೋದು, ಕಟ್ಟಾಕೋದು ಒಂದು ಕಡೆ. ಈ ಕಾರ್ಯಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಂಕಲ್ಪವನ್ನ ಮಾಡ್ತಾರೆ.
ಶಿವನ ಹತ್ರ ಸಂಕಲ್ಪವನ್ನ ಮಾಡಿ ಸೀದಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದಕ್ಷಿಣ ಪಥಕ್ಕೆ ಚಲನೆ ಮಾಡ್ತಾರೆ. ಅಂದ್ರೆ ಭಾರತದ ದಕ್ಷಿಣಕ್ಕೆ ಬರ್ತಾರೆ, ಉತ್ತರದಿಂದ ದಕ್ಷಿಣಕ್ಕೆ ಬಂದು ಮಧುರೈ ನಗರವನ್ನ ತಲುಪ್ತಾರೆ. ಆ ಮಧುರೈ ನಗರದಲ್ಲಿ ವಿರಾಜಮಾನಳಾಗಿ ಮೀನಾಕ್ಷಿ ದೇವಿ ಹಾಗೂ ಸುಂದರೇಶ್ವರರು ನೆಲೆಗೊಂಡಿರ್ತಾರೆ. ಸುಂದರೇಶ್ವರ ಅಂದ್ರೆ ಪರಶಿವ, ಮೀನಾಕ್ಷಿಯ ಗಂಡ. ಇಬ್ಬರು ಕೂಡ ಇರ್ತಾರೆ ಕ್ಷೇತ್ರಪಾಲಕರು. ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಮಧುರೆ ಮೀನಾಕ್ಷಿ ಪೀಠ ಕೂಡ ಒಂದು. ನೆನಪಿರ್ಲಿ ನಿಮಗೆ, 8 ಪೀಠಗಳಿದೆ. ಆ 8 ಪೀಠಗಳಲ್ಲಿ ಮಧುರೆ ಮೀನಾಕ್ಷಿ ಬಹಳ ಪ್ರಮುಖವಾದಂಥದ್ದು, ತಮಿಳುನಾಡಲ್ಲಿದೆ. ಏಕ ಮರಕತ ಶಿಲೆಯಲ್ಲಿ ಅದು ಹೇಗೆ ಉದ್ಭವ ಆಗಿದೆ ಗೊತ್ತಾ ನಿಮ್ಗೆ? ಆ ದೇವಿ ವಿಗ್ರಹ ಏಕಶಿಲೆ, ಅದು ಏಕ ಮರಕತ ಶಿಲೆ. ಮರಕತ ಅಂತಕ್ಕಂಥದ್ದು ಬಹಳ ಅಮೂಲ್ಯವಾದಂತಹ ಒಂದು ವಸ್ತು. ಆ ಮರಕತ ಶಿಲೆಯಲ್ಲಿ ಮೀನಿನಂತಹ ವಿಶಾಲ, ಮೀನಾಕ್ಷಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಆ ದೇವಿಯ ಕಣ್ಣು ಎಷ್ಟು ವಿಶಾಲವಾಗಿದೆ ಅಂದ್ರೆ ಮೀನಿನಂತೆ ವಿಶಾಲವಾದ ನೇತ್ರ ಇರೋದ್ರಿಂದ ಆಕೆಯನ್ನ ಮೀನಾಕ್ಷಿ ಅಂತ ಕರಿತೀವಿ. ಆಕೆಯ ರೂಪ, ಶರೀರ ಕಾಂತಿ ಬಹಳ ವಿಶೇಷವಾಗಿ ಮರಕತ ಶ್ಯಾಮಳು ಅಂತ ಕರಿತೀವಿ ಆಕೆಯನ್ನ, ಮೀನಾಕ್ಷಿಯನ್ನ. ಆದಿಶಂಕರರು ಮಧುರೆಗೆ ಪ್ರವೇಶವನ್ನ ಮಾಡ್ತಾರಲ್ಲ, ಪ್ರವೇಶ ಮಾಡಿದಾಗ ಯಾವ ರೀತಿ ವಾತಾವರಣ ಇರುತ್ತೆ ಅಂದ್ರೆ ಸಂಜೆ 6 ಗಂಟೆ ಆದ್ಮೇಲೆ ಯಾರು ಹೊರಗಡೆ ಬರ್ತಿರಲ್ಲ. ಒಂದು ನಾಯಿ ಅಥವಾ ಯಾವುದೇ ವಸ್ತು ಕೂಡ ಹೊರಗಡೆ ಬರಲ್ಲ. ಮಧುರೆ ಪಟ್ಟಣದಲ್ಲಿ 6 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗ್ದೋಗ್ಬೇಕಿತ್ತು. ಸಂಜೆ 6 ಗಂಟೆ ಮೇಲೆ ಒಬ್ರು ಹೊರಗಡೆ ಬರಬಾರ್ದಿತ್ತು. ಯಾಕೆ ಅಂದ್ರೆ ಅಲ್ಲಿ ದೇವಿ ಸಂಚಾರ ಇತ್ತು. ತಾಮಸ ರೂಪವಾದಂತಹ, ಉಗ್ರ ರೂಪಿಯಾದಂತಹ ದೇವಿ ಸಂಚಾರ ಇತ್ತು. ನಗರಕ್ಕೆ ಯತಿಗಳು ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ ಅಂದ್ರೆ ಅಲ್ಲಿನ ರಾಜರು ಸುಮ್ನೆ ಇರ್ತಾರ? ಪಾಂಡ್ಯ ರಾಜ, ಮಧುರೈ ಪಟ್ಟಣವನ್ನು ಆಳ್ತಿರ್ತಕ್ಕಂಥ ಪಾಂಡ್ಯ ರಾಜ ಏನ್ ಮಾಡ್ತಾನೆ, ಶಂಕರರ ಬಗ್ಗೆ ತಿಳ್ಕೊಂಡಿರ್ತಾನೆ. ಶ್ರದ್ಧಾ ಭಕ್ತಿಗಳಿಂದ ಅವರನ್ನ ಸ್ವಾಗತಿಸ್ತಾನೆ. ಅರಮನೆಗೆ ಹೋಗ್ತಾರೆ ಶಂಕರಾಚಾರ್ಯರು. ಅವರಿಗೆ ಭೋಜನ ವಸತಿ ಎಲ್ಲವನ್ನ ಏರ್ಪಡಿಸಿದ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಶಂಕರಾಚಾರ್ಯರು, ನೋಡಪ್ಪ, ನಾನು ಅರಮನೆಗೆ ಬಂದು ನಿಂಗೆ ಆಶೀರ್ವಾದ ಮಾಡಿದೀನಿ, ಆದ್ರೆ ನಾನು ಇಲ್ಲಿ ಇರೋದಿಲ್ಲ. ನಾನು ಮೀನಾಕ್ಷಿ ದೇವಸ್ಥಾನದಲ್ಲಿ ನನ್ನ ವಾಸ್ತವ್ಯವನ್ನ ಹೂಡ್ತೀನಿ, ನಾನು ಅಲ್ಲೇ ಹೋಗಿ ತಂಗತೀನಿ. ಪಾಂಡ್ಯರಾಜ ಹೇಳ್ತಾನೆ, ಗುರುಗಳೇ ಏನ್ ಮಾತಾಡ್ತಾ ಇದ್ದೀರಾ ನೀವು? ದೇವಾಲಯದೆಲ್ಲ ಬೇಡ ಬೇಡ, ನಾನು ನಿಮ್ಮನ್ನ ಕಳಕಳಿಯಾಗಿ ಕೇಳ್ಕೊಂತೇನೆ, ದೇವಾಲಯಕ್ಕೆ ಹೋಗೋದು ಬೇಡ. ನಿಮ್ಗೆ ಯಾವ ರೀತಿ ಅವಕಾಶ ಬೇಕು ಹೇಳಿ, ಯಾವ ರೀತಿ ವ್ಯವಸ್ಥೆ ಬೇಕು, ನನ್ನ ಅರಮನೆಯಲ್ಲೇ ಮಾಡಿಸ್ತೀನಿ. ಅದಕ್ಕೆ ಹೇಳ್ತಾನೆ ಶಂಕರಾಚಾರ್ಯರು, ಹೇಳ್ತಾರೆ, ಅಪ್ಪ ಬೇಡ, ನನ್ನ ಕೆಲ್ಸ ಬೇಡು ತಿನ್ನೋದು, ಆದ್ರೆ ಭಿಕ್ಷೆ ಕೊಟ್ಟೋರ್ ಮನೇಲಿ ನನ್ ತಂಗೋ ಬುದ್ಧಿ ನನಗಿಲ್ಲ. ಭಿಕ್ಷುಕನ ಕೆಲಸ, ಸನ್ಯಾಸಿಯ ಕೆಲಸ ಆ ಸ್ಥಳದಲ್ಲಿ ಮುಗಿದ ಮೇಲೆ ಒಂದು ಕ್ಷಣ ನಿಲ್ಬಾರ್ದು. ನಾನು ಎಲ್ಲಿ ಹೋಗ್ತೀನಿ? ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅದಕ್ಕೆ ಹೇಳ್ತಾರೆ, ಅಲ್ಲಿರ್ತಕ್ಕಂತ ದೇವಿ ಸಂಜೆ ಇರುಳಾದ ಮೇಲೆ ಯಾರನ್ನೂ ಕೂಡ ಬಿಡೋದಿಲ್ಲ, ಎಲ್ಲರನ್ನ ಬಲಿ ತೆಗೆದುಕೊಳ್ತಾ ಇದ್ದಾಳೆ. ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀನೋ ಆಕೆ ಇಷ್ಟು ಉಗ್ರವಾಗಿದ್ದಾಳೆ ಅಂತ ರಾಜ ಅಳಲನ್ನ ತೋಡ್ಕೊಂಡಾಗ ಶಂಕರಾಚಾರ್ಯರು ಅಭಯವನ್ನ ಬಿತ್ತು ದೇವಸ್ಥಾನದ ಕಡೆ ನಡಿಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದ್ರೆ ಶಂಕರಾಚಾರ್ಯರಿಗೆ ಇದ್ರ ಬಗ್ಗೆ ಗಮನ ಇತ್ತು, ಏನೇನ್ ಆಗ್ತಾ ಇದೆ ಅಂತ. ಹಾಗಾಗಿ ಅವರಲ್ಲಿ ಬಂದಿರ್ತಾರೆ. ಜಗನ್ಮಾತೆಯಾದ ಮೀನಾಕ್ಷಿಯ ಧ್ಯಾನವನ್ನ ಮಾಡದೆ, ಆಕೆಯನ್ನ ಸಂದರ್ಶನ ಮಾಡದೆ ನಾನು ಯಾವತ್ತೂ ಹೋಗಲ್ಲ, ನನಗ್ ಮನ್ಸಿಲ್ಲ ಅಂತ ಹೇಳ್ತಾರೆ. ಇದು ಕಡ್ಡಿ ಮಾಡ್ಬೇಡ ಪಾಂಡ್ಯ ಅಂತ ಹೇಳಿ ಹೊರಟು ಬಿಡ್ತಾರೆ. ಪಾಂಡ್ಯರಾಜನಿಗೆ ನಿದ್ರೆ ಬರ್ಲಿಲ್ಲ ರಾತ್ರಿ. ಅಯ್ಯೋ, ಶಂಕರಾಚಾರ್ಯರ ಗತಿ ಏನಾಗುತ್ತೆ, ದೇವಿಯ ಪ್ರಕೋಪಕ್ಕೆ ಆಹಾರ ಆಗ್ತಾರ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸಂಧ್ಯಾ ಕಳೆಯುತ್ತೆ, ರಾತ್ರಿ ಪ್ರವೇಶ ಮಾಡುತ್ತೆ. ಗರ್ಭಗುಡಿ ಎದುರುಗಡೆ ಏನಾಗಿರುತ್ತೆ ಅಂದ್ರೆ ವಿಶಾಲವಾದ ಒಂದು ಮಂಟಪ ಇರುತ್ತೆ. ಆ ಮಂಟಪದಲ್ಲಿ ಪದ್ಮಾಸನವನ್ನ ಹಾಕಿ ಶಂಕರಾಚಾರ್ಯರು ಧ್ಯಾನಕ್ಕೆ ಕೂತ್ಕೊಂಡಿರ್ತಾರೆ. ಮರಕತ ಶ್ಯಾಮಳಾದ ಮಹಾಮಾತೆ ಅವರ ಮನೋನೇತ್ರಗಳ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ಗರ್ಭಗುಡಿ ಬಾಗಿಲು ತನ್ನಿಂತಾನೆ ತೆಕ್ಕೊಳ್ಳುತ್ತೆ. ಗರ್ಭಗುಡಿ ಒಳಗಡೆ ದೇವಿ ವಿಗ್ರಹ ರೂಪಳಾಗಿರ್ತಕ್ಕಂಥಳು ಜೀವವನ್ನ ತಳ್ಕೊಂಡಿದ್ದಾಳೆ.
ಸರಿಯಾಗಿ ದೇವಸ್ಥಾನದ ಎದುರುಗಡೆ ಮಂಟಪದಲ್ಲಿ ಪದ್ಮಾಸನ ಹಾಕಿ ಕಣ್ಮುಚ್ಚಿ ಶಂಕರಾಚಾರ್ಯರು ಕೂತಿದ್ದಾರೆ. ದೇವಿ ಪ್ರತ್ಯಕ್ಷಳಾಗಿ ಭೃಕುಟಿಯ ಮಧ್ಯೆ ನಿಂತು ಸಹಸ್ರಾರದಲ್ಲಿ ಆಸೀನಳಾಗಿ ಚಂದ್ರಕಾಂತಿಯಂತೆ ಸುಧಾವರ್ಷವನ್ನ ಕರೀತಾ ಇದ್ದಾಳೆ. ಆಕೆಯ ರೂಪ, ಶೃಂಗಾರ ಲಾವಣ್ಯ ಯಾವ ರೀತಿ ಇದೆ ಅಂದ್ರೆ ಇಡೀ ಭೂಮಿಗೆ ಬೆಳಕು ಬಂದಂತೆ ಕಾಣಿಸ್ತಾ ಇದೆ. ಅದು ಕತ್ತಲಾದ್ರೂ ಕೂಡ ಸೂರ್ಯ ಏನಾದ್ರೂ ಉದಯಿಸ್ಬಿಟ್ನ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಆ ರೀತಿ ಪ್ರಕಾಶಮಾನಳಾಗಿ ಪ್ರತ್ಯಕ್ಷಳಾಗಿದ್ದಾಳೆ ಗರ್ಭಗುಡಿಯ ಒಳಗೆ. ದೇವಾಲಯದಲ್ಲಿ ದೇವಿ ಪ್ರತ್ಯಕ್ಷ ಆಗಿದ ತಕ್ಷಣ ಗಂಟೆಗಳು ತಮ್ಮಿಷ್ಟಕ್ಕೆ ತಾವೇ ಬಡಿದುಕೊಳ್ಳಲಿಕ್ಕೆ ಶುರು ಮಾಡುತ್ತೆ. ಆಲಯದಲ್ಲಿ ಆರಿದ ದೀಪ ಎಲ್ಲ ಕಡೆ ಉರಿಲಿಕ್ಕೆ ಶುರುವಾಗುತ್ತೆ. ಪ್ರಕಾಶಮಾನವಾಗಿ ಅಮ್ಮನವರ ಮರಕತ ಶಿಲೆ ಅದು ಜೀವ ಬಂದಿದ ತಕ್ಷಣ ಚಂದ್ರನ ಕಾಂತಿ ಎಲ್ಲ ದಿಕ್ಕುಗಳಲ್ಲೂ ಹೊರ ಸೂಸಕ್ಕೆ ಶುರು ಮಾಡುತ್ತೆ. ಗರ್ಭಗುಡಿಯಲ್ಲಿ ಆವಿರ್ಭವಿಸ್ತಾಳೆ ಮೀನಾಕ್ಷಿ ದೇವಿ. ಆ ತಾಯಿ ಪೀಠದ ಮೇಲಿನಿಂದ ಮೆಲ್ಲನೆ ಎದ್ದು ನಿಂತ್ಕೊಂತಾಳೆ. ಎದ್ದು ನಿಂತಿದ ತಕ್ಷಣ ಪಾದಕ್ಕಾಗಿರ್ತಕ್ಕಂತ ಆ ಮಂಜೀರ ಅಂದ್ರೆ ಕಾಲೊಂದಿಗೆ ಆ ಗೆಜ್ಜೆ ಘಲ್ ಅಂತ ಶಬ್ದ ಆಗುತ್ತೆ. ಸುಂದರೇಶ್ವರನ ಕಡೆಗೆ ತಿರುಗ್ತಾಳೆ ದೇವಿ. ಸುಂದರೇಶ್ವರ ಪತಿ, ಈಶ್ವರನ ಸ್ವರೂಪ. ಆ ಸುಂದರೇಶ್ವರನ ಕಡೆಗೆ ತಿರುಗಿ ವಿನಮ್ರವಾಗಿ ನಮಸ್ಕರಿಸ್ತಾಳೆ ತನ್ನ ಪತಿಗೆ. ಆ ಮಹಾಮಾತೆ ಕಿರುನಗೆಯನ್ನ ಬೀರ್ತಾ ಮೀನಾಕ್ಷಿ ದೇವಿ ಗರ್ಭಗುಡಿಯಿಂದ ಬಲಗಾಲನ್ನ ಎತ್ತಿ ಹೊರಗಡೆ ಇಡಬೇಕು. ಅಷ್ಟರಲ್ಲಿ ಎದುರುಗಡೆ ಶಂಕರಾಚಾರ್ಯರು ಕಾಣಿಸ್ಬಿಡ್ತಾರೆ. ವಿಶಾಲವಾದ ಮುಖಮಂಟಪ, ಧ್ಯಾನ ಸಮಾಧಿಯಲ್ಲಿ ಯುವ ಯೋಗಿ ಗೋಚರ ಆಗ್ತಾನೆ. ಯಾರೀತ? ಈ ಅದ್ಭುತ ತೇಜಸ್ಸು ಅವನ ಮುಖದಲ್ಲಿ, ಲಲಾಟದಲ್ಲಿ ವಿಭೂತಿ ರೇಖೆ, ಪಾಲ ನೇತ್ರದಂದಿರ್ತಕ್ಕಂಥ ಆ ಕುಂಕುಮದ ಬೊಟ್ಟು, ಕಂಠ ಭಾಗವನ್ನ ಅಲಂಕರಿಸ್ತಕ್ಕಂಥ ರುದ್ರಾಕ್ಷಿ ಮಾಲೆ. ಆಹಾ, ಆತನನ್ನ ನೋಡುತ್ತಿದ್ದರೆ ಸಾಕ್ಷಾತ್ ಬಾಲಶಂಕರ ಅಂದ್ರೆ ಶಿವ ಬಾಲನಾಗಿರ್ಬೇಕಾದ್ರೆ ಯಾವ ರೀತಿ ಇದ್ನೋ ಅದೇ ರೀತಿ ಕಾಣಿಸ್ತಾ ಇದ್ದಾನಲ್ಲ. ಶಂಕರಾಚಾರ್ಯರನ್ನ ವರ್ಣನೆ ಮಾಡ್ತಾಳೆ ದೇವಿ. ಹೆಂಗಿದ್ದಾರೆ? ಆತ ಕೂತ್ಕೊಂಡಿದ್ರೆ, ಹಣೆಯಲ್ಲಿ ವಿಭೂತಿಯನ್ನ ಧರಿಸಿದ್ರೆ, ಮಧ್ಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ಕುಂಕುಮ, ಕುತ್ತಿಗೆಗೆ ಹಾಕೊಂಡಿರ್ತಕ್ಕಂಥ ರುದ್ರಾಕ್ಷಿ ಮಾಲೆ, ಕಾವಿಯನ್ನ ತೊಟ್ಟು ಕೂತಿದ್ರೆ ಸಾಕ್ಷಾತ್ ಶಂಕರನನ್ನ ನೋಡ್ದಂಗ ಆಗ್ತಾ ಇದೆ. ಶಿವನನ್ನ, ಬಾಲಶಿವನನ್ನ ನೋಡ್ದಂಗ ಆಗ್ತಾ ಇದೆ. ಈ ಯೋಗಿನ ನೋಡ್ತಾ ಇದ್ರೆ ನನಗೆ ಮಾತೃ ಪ್ರೇಮ ಉಕ್ಕಿ ಬರ್ತಾ ಇದೆ ಅಂತ ದೇವಿ ಹೇಳ್ತಾಳೆ. ಜೊತೆಗೆ ಎಂದೂ ಕೂಡ ಈ ವೇಳೆಯಲ್ಲಿ ನನ್ನ ಮಂದಿರದಲ್ಲಿ ಯಾರೂ ಸುಳಿದಾಡೋದಿಲ್ಲ, ಆದರೆ ಈ ಯತಿಯಾಕೆ ಇಲ್ಲಿ ಕುಳಿತಿದ್ದಾನೆ ಅಂತ ದೇವಿ ಯೋಚನೆಯನ್ನ ಮಾಡ್ತಾರೆ. ಗರ್ಭಗುಡಿಯ ಹೊಸ್ತಿಲನ್ನ ದಾಟ್ಬೇಕು. ಬಲಗಾಲನ್ನ ಇಟ್ಟು ಎಡಗಾಲನ್ನ ಇಟ್ಟಿದ ತಕ್ಷಣ ಒಂದು ಅಲ್ಲಿ ಮ್ಯಾಜಿಕ್ ಆಗ್ತಾ ಇದೆ, ಒಂದು ಆಶ್ಚರ್ಯ ನಡೀತಾ ಇದೆ. ಏನು ಅಂದ್ರೆ ಆಕೆಯ ಸಾತ್ವಿಕ ರೂಪ, ಅಷ್ಟು ಸುಂದರಳಾಗಿರ್ತಕ್ಕಂಥ ದೇವಿ ರೂಪ ಹೊರಟೋಯ್ತು, ಮಾಯ ಆಗೋಯ್ತು. ತಾಮಸಿಕ ರೂಪ ಜೀವ ಕಳೀತು, ಅಂದ್ರೆ ಭಯಂಕರವಾಗೋಯ್ತು ದೇವಿ ರೂಪ. ಮರಕತ ಶ್ಯಾಮವರ್ಣ ಅಂದ್ರೆ ಆ ಮರಕತ ಕಲ್ಲಿನ ಬಣ್ಣ ಇರ್ತಕ್ಕಂಥ ದೇವಿ ನೀಲ ಮೇಘವರ್ಣ ಆಗೋಯ್ತು, ನೀಲಿ ಬಣ್ಣಕ್ಕೆ ತಿರುಗ್ಬಿಟ್ಲು. ಭಯಂಕರ ದಂಷ್ಟ್ರಾಕರಾಳಲಾಗೋದ್ಲು. ದಿಕ್ಕುಗಳನ್ನ ಕಬಳಿಸುವಂತೆ ಕ್ರೂರ ನೋಟವನ್ನ ತಾಳಿದ್ಲು. ಮುಂದೆ ಮುಂದೆ ಬರ್ತಾ ಇದ್ದಾಳೆ ದೇವಿ. ಸಾಕ್ಷಾತ್ ಮಹಾಕಾಳಿಯ ರೂಪವನ್ನ ಧರಿಸ್ಬಿಟ್ಲು. ಕೋರೆ ಹಲ್ಲುಗಳು, ಇಡೀ ದೇಹ ಎದ್ದು ಬೆಳೆದು ನಿಂತೋಯ್ತು. ಮಾತೆಯ ಸ್ವರೂಪವನ್ನ ಧ್ಯಾನ ಸಮಾಧಿಯಿಂದ ನೋಡಿ ಶಂಕರಾಚಾರ್ಯರು ಎಚ್ಚೆತ್ತು ಕಣ್ಣುಗಳನ್ನ ತೆರೀತಾರೆ. ಕಣ್ಣು ತುಂಬಾ ದೇವಿಯನ್ನ ನೋಡ್ತಾರೆ. ಸೌಂದರ್ಯದ ಕನಿಯಾಗಿರ್ತಕ್ಕಂಥ ಮೀನಾಕ್ಷಿ ದೇವಿ ರೂಪವನ್ನ ನೋಡ್ತಾ ಈಗ ಕಾಳಿ ರೂಪವನ್ನ ನೋಡಿ ಭಕ್ತಿ ಭಾವ ಉಕ್ಕಿ ಬರುತ್ತೆ ಶಂಕರಾಚಾರ್ಯರಿಗೆ. ಸ್ತೋತ್ರ ರೂಪದಲ್ಲಿ ಸುರಗಂಗೆಯನ್ನ ಸುರಿಸ್ತಾರೆ, ಅಂದ್ರೆ ಸ್ತೋತ್ರವನ್ನ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಆ ದೇವಿಯನ್ನ ನೋಡ್ತಾ. ಎತ್ತ ತಾಯಿ ರೂಪವನ್ನ ಯಾರ್ ತಾನೇ ಇಷ್ಟಪಡೋದಿಲ್ಲ. ಹೆತ್ತ ತಾಯಿನೇ. ಹಾಗೆ
ಕಾರಣೀಭೂತನಾಗಿರ್ತಕ್ಕಂಥ ಶಂಕರಾಚಾರ್ಯರ ನಿಜವಾದ ತಾಯಿಯ ಮೀನಾಕ್ಷಿ. ಜಡಾಧಾರ ಪಂಕೇರುಹಾಂತರ್ವಿರಾಜತ್ ಸುಷಮ್ನಾಂತರಾಲೇತಿ ತೇಜೋಲಸಂತೀಂ ಸುಧಾಮಂಡಲಂ ದ್ರಾವಯಂತೀಂ ಪಿಬಂತೀಂ ಸುಧಾಮೂರ್ತಿಮೀಡೆ ಚಿದಾನಂದ ರೂಪ. ಸ್ತೋತ್ರ ಹೇಳ್ತಾ ಇದ್ದಾರೆ ಹೇಗೆ ಅವರನ್ನ ಕಬಳಿಸಬೇಕು ಅಂತ ಮುಂದೆ ಮುಂದೆ ಬರ್ತಿರ್ತಕ್ಕಂಥ ತಾಯಿಯ ಬಗ್ಗೆ ಯಾವಾಗ ಸ್ತೋತ್ರವನ್ನ ಹೇಳಲಿಕ್ಕೆ ಶುರು ಮಾಡ್ಬಿಟ್ರೋ, ಆ ಸ್ತೋತ್ರ ಆ ತಾಯಿ ಕಿವಿಗೆ ಯಾವಾಗ ಸೋಕ್ಬಿಡ್ತೋ, ಕೋಪ ಆಗಿರ್ತಕ್ಕಂಥ ಕರಾಳ ವದನ ರೇಖಾ ಮಾತ್ರದಲ್ಲೇ ಸಣ್ಣ ನಗು ಒಂದು ಮೂಡ್ಬಿಡುತ್ತೆ ತಾಯಿ ಕೆನ್ನೆಲ್ಲಿ. ಸುಧಾಮೂರ್ತಿಯಿಂದ ಚಿದಾನಂದ ರೂಪ ಅಂದನ. ಆಹಾ, ಎಷ್ಟು ಸೊಗಸಾಗಿ ವರ್ಣಿಸ್ತಾ ಇದ್ದಾನೆ. ಇವನನ್ನ ಯುವ ಸನ್ಯಾಸಿ ಅಂದುಕೊಂಡೆ, ಆದರೆ ಇವನು ಮಹಾಕವಿ. ಖುಷಿಯಾಗೋದ್ಲು ತಾಯಿ. ಜ್ವಲಕೋಟಿ ಬಾಲ್ಕಾರ ಭಾಸಾರುಣಾಂಗೀಂ ಸುವಾಲಾವಣ್ಯ ಶೃಂಗಾರ ಶೋಭಾಭಿರಾಮ ಮಹಾಪದ್ಮ ಕಿಂಚಲ್ಕ ಮಧ್ಯೆ ವಿರಾಜ ತ್ರಿಕೋಣೆ ನಿಷಣ್ಣಾಂ ಭಜೆ ಶ್ರೀ ಭವಾನೀಂ ಭಜೆ ಶ್ರೀ ಭವಾನೀಂ ಭಜೆ ಶ್ರೀ ಭವಾನಿ. ಆಹಾ, ಎಷ್ಟು ಸುಂದರವಾಗಿ ವರ್ಣಿಸ್ತಾ ಇದ್ದಾನೆ. ಬೆಚ್ಚಿ ಬಿದ್ಬಿಟ್ಲು ಜಗನ್ಮಾತೆ. ತಾಮಸ ಭಾವ ತುಂಬಿದ್ದ ಆಕೆಯ ಹೃದಯದಲ್ಲಿ ಸಾತ್ವಿಕತೆ ಬಂತು, ಅಂದ್ರೆ ಕರುಣೆ ಬಂತು, ಪ್ರೇಮ ಬಂತು, ಪ್ರೀತಿ ಬಂತು. ಮಹಾಪದ್ಮ ಕಿಂಜಲ್ಕ ಮಧ್ಯೆ ವಿರಾಜ ತ್ರಿಕೋಣೆ ನಿಷಣ್ಣ ಭಜೆ ಶ್ರೀ ಭವಾನಿ. ಆಹಾ, ನನ್ನ ಶಕ್ತಿ ಪೀಠ ಸ್ಥಾನವನ್ನ ನಿರ್ಣಯಿಸೋ ತರ ಹೇಳ್ತಾ ಇದ್ದಾನಲ್ಲ ಯುವಕ. ಹೌದು, ತ್ರಿಕೋಣ ಬಿಂದು ಅಂತ ಕರ್ದ ನನ್ನನ್ನ, ಚಕ್ರ ರಾಜ ನಿಲಯೇ ಅಂತ ಕರ್ದ ನನ್ನನ್ನ. ಸಹಸ್ರಾರ ಅನ್ನೋ ಮಹಾಪದ್ಮದಲ್ಲಿ ಶಿವನ್ ಜೊತೆ ನಾನು ಇರೋದಕ್ಕೆ ನನ್ಗೆ ಈ ಹೆಸರು ಬಂತಲ್ವಾ. ಅರೆ, ನನಗೆ ಗೊತ್ತಿರ್ಲಿಲ್ಲ ಈ ಹೆಸರು. ಇಷ್ಟು ಚಿಕ್ಕ ಶ್ಲೋಕದಲ್ಲಿ ಅದೆಷ್ಟು ಚೆನ್ನಾಗಿ ನನ್ನ ವರ್ಣನೆ ಮಾಡ್ಬಿಟ್ಟ. ನನ್ನ ಸೃಷ್ಟಿ ಬಗ್ಗೆ ನನಗೆ ನೆನಪು ಮಾಡ್ಬಿಟ್ಟ. ಗಣೇಶಾಣಿ ಮಾಧ್ಯಾಖಿಲೈ ಶಕ್ತಿ ಬೃಂದೈ ಋತ್ವಾಂ ವೈಸೃಜಕ್ರ ರಾಜೋಲಸಂತೀಂ ಪರಾಂ ರಾಜೇಶ್ವರೀಂ ತ್ರೈಪುರೀಂ ತ್ವಾಂ ಶಿವಾಂಕೋಪರಿಸ್ತಾಂ ಶಿವಾಂ ಭಾವಯಾಮಿ ಶಿವಾಂ ಭಾವಯಾಮಿ. ಭವಾನಿ ಭುಜಂಗ ಸ್ತೋತ್ರವನ್ನ ಈಗ ನಾನು ಹೇಳಿದ್ದು, ಇದನ್ ಶಂಕರಾಚಾರ್ಯರು ಹೇಳ್ಬಿಟ್ರು. ಪ್ರಯಾತ ಸ್ತೋತ್ರವನ್ನ ತರಂಗದಂತೆ ಹೇಳ್ಬಿಟ್ರು. ಅವ್ರು ಹೇಳಿದ್ದು 10 ದಿಕ್ಕುಗಳಲ್ಲೂ ಪ್ರಕಂಪನ ಆಗೋಯ್ತು. ಮೀನಾಕ್ಷಿ ದೇವಿಯ ಕರ್ಣಗಳ ಬಗ್ಗೆ ಹೇಳ್ಬಿಟ್ರು, ಕಿವಿ ಬಗ್ಗೆ ಹೇಳಿದ್ರು. ಆ ಕಿವಿ ಬಗ್ಗೆ ಹೇಳಿದಾಗ ಆ ಶ್ಲೋಕ ಹೋಗಿ ಕಿವಿಗೆ ಬಿತ್ತು. ಆಕೆ ಹೃದಯದಲ್ಲಿ ಮಮತೆ ಬಂದ್ಬಿಡ್ತು, ತಾಯಿ ವಾತ್ಸಲ್ಯ ಬಂದ್ಬಿಡ್ತು. ಏನಿದು, ವಶಿನ್ಯಾದಿ ವಾಗ್ದೇವತೆಗಳಿಗೆ ಮತ್ತೊಂದು ಹೆಸರೇ ಅಲ್ವಾ ಪೂಮ್ ಅಂದ್ರೆ. ಆ ಪೂಮ್ ಅನ್ನೋ ಅಕ್ಷರ ಎಷ್ಟು ಸುಂದರವಾಗಿದೆ. ಪ್ರೇಮ್ಕಾರ ರೂಪಳು ನಾನು, ಕಾಮರೂಪಿಣಿ ನಾನು. ಪರಾಮ್ ಅಂತ ಕರ್ದ. ಪರ ಅಂದ್ರೆ ಸದಾಶಿವ ಅಂತ ಅರ್ಥ. ಅದಕ್ಕೊಂದ್ 0 ಸೇರಿಸ್ಬಿಟ್ರೆ ಪರ ಪಕ್ಕ ಪರಾಮ್ ಆಯ್ತು. ಆ 0ನೇ ನಾನಲ್ವಾ. ಅಂದ್ರೆ ಶಿವ ಶಕ್ತಿಯರ ಮಿಲನದ ಸಂಕೇತ ಪರಾಮ್. ಇವನು ಪರಾಮ್ ಅಂತ ಕರ್ದ. ರಾಜರಾಜೇಶ್ವರಿ ಅಂತ ಕರ್ದ ನನ್ನನ್ನ. ಯಾಕೆ ಗೊತ್ತಾ, ಎಲ್ಲ ಚಕ್ರಗಳಿಗೆ ರಾಜಳಾದಂಥವಳು, ಎಲ್ಲ ದೇವತೆಗಳಿಗೆ ರಾಜಳಾದಂಥವಳು ನಾನು. ಶ್ರೀಚಕ್ರ ರಾಜರಾಜೇಶ್ವರಿ. ಅವಳೇ ವಿಶ್ಲೇಷಣೆ ಮಾಡ್ತಾ ಇದ್ದಾಳೆ ಶಂಕರಾಚಾರ್ಯರ ಸ್ತೋತ್ರದ ಬಗ್ಗೆ. ಈಗ ಆ ಶಂಕರಾಚಾರ್ಯರ ಕಡೆಗೆ ತಿರುಗ್ತಾಳೆ ದೇವಿ, ಮಾತಾಡ್ಸ್ತಾ ಇದ್ದಾಳೆ ಶಂಕರಾಚಾರ್ಯರನ್ನ. ಯಾರಪ್ಪ ನೀನು? ನನ್ ದಾರಿಗೆ ಅಡ್ಡವಾಗಿ ಯಾಕೆ ಕುಳ್ತಿದ್ದೀಯ? ನಾನು ಈ ವೇಳೆಯಲ್ಲಿ ಸಂಹಾರ ಕಾರ್ಯಾರ್ಥವಾಗಿ ಹೋಗ್ಬೇಕು. ನಿನ್ನ ನೋಡಿ, ನಿನ್ ಸ್ತೋತ್ರ ಕೇಳಿ ನನಗೆ ಕ್ಷಣಕಾಲ ಚಿಂತೆ. ಆಮೇಲೆ ನಾನು ನಿಂತೆ. ಯಾಕೆ ಗೊತ್ತಾ, ನಾನು ಬಹಳ ತಾಯಿ ಮಮತೆ ಬಂತು. ನಾನ್ ನಿನ್ನ ತಿನ್ನಲ್ಲ, ಸಂಹಾರ ಮಾಡಲ್ಲ. ಇಷ್ಟೊತ್ತಿಗೆ ನೀ ನನ್ಗೆ ಆಹಾರ ಆಗ್ಬೇಕಿತ್ತು. ನಿನ್ನ ವಾಕ್ಚಾತುರ್ಯ ನನ್ನ ಕಟ್ಟಿ ಹಾಕ್ತು. ಎದ್ದು ಹೋಗು ಮಗು ಇಲ್ಲಿಂದ. ಶಂಕರಾಚಾರ್ಯರು ಜಗನ್ಮಾತೆಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ. ಅಂಬಾ, ಶಾಂಭವಿ, ಚಂದ್ರಮೌಳಿರ್ಬಲ, ಕಾತ್ಯಾಯಿನಿ, ಸುಂದರಿ ಅಂತ ದೇವಿ ಬಗ್ಗೆ ವರ್ಣನೆ ಮಾಡಕ್ ಶುರು ಮಾಡ್ತಾರೆ.
ಶಂಕರಾಚಾರ್ಯರ ಮಾತ್ ಕೇಳಿ 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 ದೇವಿ ಇನ್ನೂ ಸಂತೋಷಳಾಗ್ಬಿಟ್ಲು. ಸರಸ್ವತಿ ದೇವಿ ವೀಣೆ ಕಚ್ಚಪಿ ಇದೆಯಲ್ಲ, ಆ ಕಚ್ಚಪಿ ಮಧುರನಾದವನ್ನ ಕೇಳಿದಷ್ಟು ಸಂತೋಷ ಆಗೋಯ್ತು. ನಿನ್ನ ಸ್ತೋತ್ರಕ್ಕೆ, ನಿನ್ನ ಭಕ್ತಿಗೆ ಮೆಚ್ಚಿದೆ. ನೀನು ನಿನ್ನ ಕವಿತ್ವ ಚಿರಸ್ಥಾಯಿಯಾಗಲಿ, ನಿನ್ನ ಕವಿತ್ವದ ಮಹಾವರ್ಣದಲ್ಲಿ ಮುಳುಗಿ ಯಾವ ಮಾನವರು ಅರ್ಥ ಮಾಡ್ಕೊಳ್ತಾರೋ, ಯಾರು ನಿತ್ಯ ಪಾರಾಯಣವನ್ನ ಮಾಡ್ತಾರೋ, ಶ್ರೀಚಕ್ರಾರ್ಚನೆ ಮಾಡಿದಷ್ಟು ಫಲವನ್ನ ಪಡಿತಾರೆ. ನಿನ್ಗೆ ಆಶೀರ್ವಾದ ಮಾಡ್ತೀನಿ, ದಾರಿ ಬಿಡು ಮಗು. ಜೊತೆಗೆ ನಿನಗೆ ಒಂದು ವರ ಪ್ರಸಾದ ಮಾಡ್ತೀನಿ. ನಿನ್ಗೇನ್ ವರ ಬೇಕೋ ಕೇಳ್ಕೊ. ಸುಪ್ರಸನ್ನಳಾಗ್ಬಿಟ್ಟೆ ನಾನು ನಿನ್ನ ಮಂತ್ರದಿಂದ, ನಿನ್ನ ಶ್ಲೋಕದಿಂದ. ಏನು ವರ ಬೇಕೋ ಕೇಳಿಕೋ. ಶಂಕರಾಚಾರ್ಯರು ಇದೇ ಸಂದರ್ಭಕ್ಕಾಗಿ ಕಾದುಕೊಳ್ತಿದ್ದವರು. ಒಂದು ಕ್ಷಣ ತಡ ಮಾಡ್ಲಿಲ್ಲ. ತಾಯಿ, ನೀನಾಗೇ ಕೇಳ್ತಾ ಇದ್ಯಾ? ತಾಯಿ ವರ ಕೊಟ್ಟ ಮೇಲೆ ಮಗ ಬೇಡ ಅನ್ನಬಾರ್ದಮ್ಮ. ಬಾಲ್ಯದಲ್ಲಿ ನಾನು ಸನ್ಯಾಸ ಸ್ವೀಕರಿಸ್ಬಿಟ್ಟವನು, ನನ್ಗೆ ಯಾವುದೇ ರೀತಿ ಕೋರಿಕೆ ಇಲ್ಲ. ಆದ್ರೂ ನನ್ನಲ್ಲಿ ಒಂದು ಕೆಟ್ಟ ಆಸೆ ಇದೆ. ಸನ್ಯಾಸಿ ಅದೊಂದು ಆಸೆ ಇರಬಾರ್ದು, ಬಟ್ ನನ್ನಲ್ಲಿ ಒಂದು ಆಸೆ ಹಾಗೆ ಉಳ್ಕೊಬಿಟ್ಟಿದೆ. ಅದು ಬಾಲ್ಯದ ಆಸೆ. ಅದು ಶಲ್ಯದಂತೆ, ಈಟಿಯಂತೆ, ಬರ್ಜಿಯಂತೆ ನನ್ನನ್ನ ತಿವಿತಾ ಇದೆ ಆಗಾಗ. ನೀನ್ ಅದನ್ನ ಪೂರೈಸ್ಲಿಲ್ಲ ಅಂತ. ಅದು ನಡೆಸ್ಕೊಡ್ತೆ ತಾಯಿ? 3 ಲೋಕಗಳಿಗೂ ಒಡೆಯಳಾದಂತಹ ಮೀನಾಕ್ಷಿ ದೇವಿ ಮುಗ್ಧ ಮನೋಹರವಾಗಿ ಅಂತ ಮಂದಹಾಸ ಬೀರ್ತಾ ಇದ್ದಾಳೆ. ಯಾವ ಕೋರಿಕೆ ಇದ್ರು ಕೇಳು ಕಂದ. ನಿನ್ನ ತಾಯಿ ಕಣೋ, ಜಗಜ್ಜನನಿ ನಾನು. ನಾನಿರುವಾಗ ನಿನಗೇನೋ ಕೊರಗು, ಕೇಳು. ನೀನು ಏನ್ ಕೇಳಿದ್ರು ನೆರವೇರಿಸಿಕೊಟ್ಟು ನಾನು ನನ್ನ ಸಂಹಾರ ಕಾರ್ಯಕ್ಕೆ ಹೊರಡ್ತೀನಿ. ಅಮ್ಮ, ನನಗೆ ಜನ್ಮ ಕೊಟ್ಟ ತಾಯಿಯ ಜೊತೆ ಪಗಡೆಯಾಟವಾಡ್ಬೇಕು ಅನ್ನೋ ಬಾಲ್ಯದ ಆಸೆ ಇತ್ತು. ಜನ್ಮ ಕೊಟ್ಟ ತಾಯಿಯ ಒಡನೆ ಪಗಡೆಯಾಟ. ಆದ್ರೆ ಈಗ ನಾನು ಸನ್ಯಾಸತ್ವವನ್ನ ಸ್ವೀಕರಿಸ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಯಾವ ಗೃಹಿಣಿಯೊಂದಿಗೆ, ಯಾವ ಪರಸ್ತ್ರೀಯೊಂದಿಗೆ ನಾನು ಪಗಡೆಯಾಟವನ್ನ ಆಡೋದಿಲ್ಲ ತಾಯಿ. ಆದ್ರೆ ನೀನು ನನ್ ಜೊತೆ ಆಡ್ಬೋದು. ಯಾಕೆ? ಲೋಕಮಾತೆ ನೀನು. ಎಲ್ಲ ಸನ್ಯಾಸಿಗೆ ದೇವಿ. ಎಲ್ಲರಿಗೂ ಕೂಡ ದೇವಿ ಅಂದ್ರೆ ನೀನೆ, ತಾಯಿ ಸ್ವರೂಪಳು. ನಾನು ಒಂದು ಬಾರಿ ಸನ್ಯಾಸವಕ್ಕರನ್ನ ಸ್ವೀಕರಿಸಿದ್ಮೇಲೆ ನನಗೆ ಯಾರು? ಜಗತಾವ ಪಿತರು ಒಂದೇ, ಪಾರ್ವತಿ ಪರಮೇಶ್ವರರು ನೀನೇ ಅಲ್ವ ನಮ್ಮ ನನಗೆ. ನಿನ್ ಜೊತೆ ಆಡಿ ನನ್ನ ಆಸೆನ ಕಳ್ಕೊಂತೀನಿ. ಆದ್ರೆ ನನಗ್ ಭಯ ಏನಂದ್ರೆ, ಪಶುಪತಿ ಜೊತೆ, ಈಶ್ವರನ್ ಜೊತೆ ಪ್ರತಿ ಸಲ ಪಗಡೆಯಾಟ ಆಡಿ ಯೋಗೇಶ್ವರನನ್ನೇ ಸೋಲಿಸ್ತಾ ಇದ್ದಂತೆ. ಈಶ್ವರನೊಂದಿಗೆ ಪಗಡೆಯಾಟ ಆಡ್ಬೇಕಾದ್ರೆ ಪ್ರತಿ ಬಾರಿ ಗೆಲ್ತಾ ಇದ್ದಿದ್ದು ನೀನೇ ಅಂತೆ. ಅಷ್ಟೊಂದು ನಿಪುಣತೆ ನಿನ್ನದು. ಆದ್ರೂ ಪರವಾಗಿಲ್ಲ, ನಾನು ನಿನ್ ಜೊತೆ ಆಡ್ತೀನಿ. ಹಾಗಾಗೇ ಈ ರಾತ್ರಿ ನಿನ್ನ ದೇವಸ್ಥಾನದಲ್ಲಿ ಇದ್ದೆ. ನನ್ನ ಅದೃಷ್ಟ ಕಣಮ್ಮ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ, ನೀ ನನ್ನ ಸಾಕ್ಷಾತ್ಕಾರ ಕೊಟ್ಟೆ. ನನ್ನ ಕೋರಿಕೆಯನ್ನ ನೆರವೇರಿಸು ಜಗನ್ಮಾತೆ ಅಂತ ಶಂಕರಾಚಾರ್ಯರು ಮುದ್ದ ಕೇಳ್ಕೊಂಡ್ರು. ತಾಯಿ, ಖಂಡಿತ ಖಂಡಿತ ಆಡ್ತೀನಪ್ಪ. ನಿನ್ ಸ್ತೋತ್ರದಿಂದ, ನಿನ್ ಭಕ್ತಿಯಿಂದ, ನಿನ್ ವಿನಯದಿಂದ ನನ್ನ ಹೃದಯದಲ್ಲಿ ನಿನ್ ಬಗ್ಗೆ ಅಪಾರವಾದ ಪ್ರೇಮ ಬಂದ್ಬಿಡ್ತು, ಪ್ರೀತಿ ಬಂದ್ಬಿಡ್ತು. ಆದ್ರೆ ಒಂದು ಶರ ಏನ್ ಗೊತ್ತಾ? ಆಟ ಅಂದ್ಮೇಲೆ ಪಂದ್ಯ ಇರ್ಬೇಕಲ್ಲ. ಸುಮ್ನೆ ಆಟ ಇರಬಾರ್ದು. ಏನಾದ್ರೂ ಒಂದು ಪಂದ್ಯ ಕಟ್ಟೋಣ. ನಿನ್ ಗೊತ್ತೋ ಇಲ್ವೋ ನನಗ್ ಗೊತ್ತಿಲ್ಲ, ಪಶುಪತಿಯೊಂದಿಗೆ ನಾನು ಯಾವತ್ ಆಟ ಆಡಿದ್ರು, ನನ್ನ ಗಂಡನ ಜೊತೆ ನಾನು ಯಾವತ್ ಆಟ ಆಡಿದ್ರು ಪಂದ್ಯ. ನಾನ್ ಗೆದ್ರೆ ನಾನ್ ಕೇಳೋ ಪ್ರಶ್ನೆಗೆ ಪರಶಿವ ಉತ್ತರ ಕೊಡ್ಬೇಕು. ನಾನು ಅಂತಿಂತ ಪ್ರಶ್ನೆ ಕೇಳಲ್ಲ, ಲೋಕದ ರಹಸ್ಯವನ್ನ ಕೇಳ್ತೀನಿ. ಯಾರು ಉತ್ತರಿಸಕ್ ಆಗ್ತಾ ಇರ್ತಕ್ಕಂಥ ಪ್ರಶ್ನೆಯನ್ನ ಕೇಳ್ತೀನಿ, ಪರಶಿವ ಉತ್ತರ ಕೊಡ್ತಾನೆ. ನಾನು ಸೋತ್ರೆ 1 ವರ್ಷಗಳ ಕಾಲ ಪರಶಿವ ಹೇಳಿದಂತೆ ನಾನು ಕೇಳ್ತೀನಿ. ಒಂದು ಮಾತು ನೆನ್ಪಿರ್ಲಿ, ಇದುವರೆಗೂ ಯಾವತ್ತೂ ಕೂಡ ನಾನು ಸೋತೇ ಇಲ್ಲ ಅಂತ ಹೇಳ್ಬಿಟ್ಲಿ. ಆಗ ಆ ಮಾತನ್ನ ಕೇಳಿಸ್ಕೊಂಡು, ಇದನ್ನೆಲ್ಲ ಕೇಳಿಸ್ಕೊಂಡು ಸುಂದರೇಶ್ವರ ಪಕ್ಕದಲ್ಲೇ ಇದ್ನಲ್ಲ, ಮೀನಾಕ್ಷಿ ದೇವಸ್ಥಾನದ ಗುಡಿಯ ಪಕ್ಕದಲ್ಲಿ ಸುಂದರೇಶ್ವರ ಗರ್ಭಗುಡಿಯೊಳಗೆ ಕೂತ್ಕೊಂಡು ಪರಶಿವ ನಗ್ತಾ ಇದ್ದಾನೆ. ಮೀನಾಕ್ಷಿ, ಯಾರಿಗೆ ಸೋಲು ಯಾರಿಗೆ ಗೆಲುವು?
ನೀನು ಲೋಕ ಕಲ್ಯಾಣಕ್ಕಾಗಿ ಪ್ರಶ್ನೆ ಕೇಳ್ತೀಯ, ನಾನು ಲೋಕ ಕಲ್ಯಾಣಕ್ಕಾಗಿ ಉತ್ತರ ಕೊಡ್ತೀನಿ. ಸರ್ವ ಪ್ರಪಂಚ, ಮಾನವ ದಾನವ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನೀನು ನಾನು ಮಾಡೋ ಆಟ ಅಂತ ನಗ್ತಾ ಇದ್ದಾನೆ ಸುಂದರೇಶ್ವರ. ಈಗ ಜಗಜ್ಜನನಿ ಹೇಳ್ತಾಳೆ, ನಿನ್ ಗೊತ್ತಾ ಕವಚ, ಪಂಜರಿಕೆ, ಸಹಸ್ರನಾಮ, ಅಷ್ಟೋತ್ತರ, ಶತನ ಸ್ತೋತ್ರ ಎಲ್ಲ ಹುಟ್ಟಿದ್ ಹೇಗೆ ಗೊತ್ತಾ? ಪ್ರತಿ ಬಾರಿ ಪರಶಿವನನ್ನ ಹತ್ರ ಸೋತಾಗ ನಾನು ಯಾವ್ದಾದ್ರು ವಿಶೇಷವಾದ ಸ್ತೋತ್ರ ಹೇಳು ಅಂದಾಗ ಅವನು ಹೇಳ್ದಂತ ಸ್ತೋತ್ರಗಳೇ ಈ ಸಹಸ್ರನಾಮ ಸ್ತೋತ್ರಗಳೆಲ್ಲ. ಆ ಆಲಯದಲ್ಲಿ ಮೌನ ಮುದ್ರೆ ಧರಿಸಿದಂತ ಸುಂದರೇಶ್ವರನ ಜಟಾಭಾಗದಿಂದ ಆ ಸುಂದರೇಶ್ವರನ ಪರಶಿವನ ತಲೆಯಿಂದ ಒಂದು ಬಿಂದು, ಒಂದು ಶಕ್ತಿ, ಅಗೋಚರವಾದ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ಮಿಂಚಿನಂತೆ ಹೊರ ಬಂದು ಆದಿಶಂಕರನ ಪ್ರವೇಶ ಮಾಡ್ಬಿಡುತ್ತೆ ಅವ್ರ ದೇಹವನ್ನ. ಇದನ್ನ ದೇವಿ ಗಮನಿಸ್ಲಿಲ್ಲ. ಅಂದ್ರೆ ಪರಶಿವ ಶಕ್ತಿ ಕೊಡ್ತಾ ಇದ್ದಾನೆ ಆದಿಶಂಕರಾಚಾರ್ಯರಿಗೆ. ಕ್ಷಣಕಾಲ ದಿವ್ಯಾನುಭೂತಿ ಆಯ್ತು. ಯಾವುದೋ ಒಂದು ಶಕ್ತಿ ಬಂದು ಮೈಕ್ ಸೇರ್ಕೊಂಡಿದ ತಕ್ಷಣ ಶಂಕರರಿಗೆ ದೇವತನೇ ಬಂದು ಆಶೀರ್ವಾದ ಮಾಡಿ ಅವರೊಳಗೆ ಸೇರ್ಕೊಂಡಂಗಾಯ್ತು. ಆಗ ಪರಶಿವ ಶಂಕರಾಚಾರ್ಯರಿಗೆ ಬುದ್ಧಿ ಕೊಡ್ತಾ ಇದ್ದಾನೆ. ಏನ್ ಕೊಡ್ತಾ ಇದ್ದಾನೆ? ಆಟದ ಪಂದ್ಯವಾಗಿ ಏನ್ ವರ ಬೇಕೋ ಅದನ್ನ ಸರಿಯಾಗಿ ಕೇಳು ಅಂತ ಸುಂದರೇಶ್ವರ ಪ್ರಸನ್ನನಾದ. ಆಗ ಪರಶಿವನ ಅನುಗ್ರಹ ಆಯ್ತು. ಕೇಳ್ತಾ ಇದ್ದಾಳೆ, ಪಂದ್ಯ ಏನು ಹೇಳಪ್ಪ ಅಂತ ದೇವಿ ಕೇಳ್ತಾ ಇದ್ದಾಳೆ. ಆಗ ಅಮ್ಮ, ನಾನ್ ಸನ್ಯಾಸಿ, ನನಗೆ ಹಣ ಬೇಕಾ, ಐಶ್ವರ್ಯ ಬೇಕಾ, ಏನು ಬೇಡ, ನಾನು ಸನ್ಯಾಸತ್ವವನ್ನ ಸ್ವೀಕರಿಸ್ಬಿಟ್ಟಿದೀನಿ. ನನಗೆ ಆದ್ರೆ ಕವಿತ್ವ ರಚನಾ ಪಟ್ಟು ಕೂಡ ನನಗೆ ದಯ ಪಾಲಿಸ್ಬಿಟ್ಟಿದ್ದೀರಾ ನೀನು ಮತ್ತೆ ಪರಶಿವ. ನನ್ಗೆ ಇನ್ನೇನು ಬೇಡ. ಆದ್ರೆ ಏನಪ್ಪಾ ಆದ್ರೆ? ಯಾಕೆ ಕೇಳಿಸ್ಬಿಟ್ಟೆ? ಆದ್ರೆ ಕೇಳೋ ಬೇಡ್ಬೋ ಅಂತ ಅಳುಕು. ತಾಯಿಯ ಮುಂದೆ ಮಕ್ಕಳಿಗೆ ಅಳುಕಿರಬಾರದು. ಕೇಳಪ್ಪ ತಾಯಿ ಕರುಣಾನಿಲಯೇ, ನೀನು ತಾಮಸ ಶಕ್ತಿ ರೂಪವನ್ನ ತಳೆದು ಈ ಸಂಹಾರ ಕೃತ್ಯವನ್ನ ಮಾಡ್ತಾ ಇರೋದು ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ಈ ಆಟದಲ್ಲಿ ನೀನ್ ಏನಾದ್ರೂ ಸೋತ್ ಬಿಟ್ರೆ ನೀನ್ ತಾಮಸ ಪ್ರವೃತ್ತಿಯನ್ನ ಬಿಟ್ಟು ನೀನು ಶಾಂತ ಸ್ವರೂಪಳಾಗ್ಬೇಕು, ಸಾತ್ವಿಕ ರೂಪಕ್ಕೆ ಬರ್ಬೇಕು. ನೀನು ಎಲ್ರನ್ನ ಕಾಪಾಡ್ಬೇಕು, ಭೂಲೋಕದ ಜನರನ್ನ. ನೀನೇನಾದ್ರೂ ನಾ ಸೋತ್ರೆ ಮೊಟ್ಟ ಮೊದಲು ನಾನೇ ನಿನಗೆ ಆಹಾರವಾಗುತ್ತೇನೆ ಅಂತ ಅಂದ್ರು ಶಂಕರಾಚಾರ್ಯರು. ಶಂಕರರು ನಮ್ರತಾ ಭಾವದಿಂದ ದೇವಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ತಾಯಿ, ದಿವ್ಯ ಮಹಿಮೆ ಉಳ್ತಕ್ಕಂತ ದಾಳಗಳನ್ನ ನೀನೇ ಸೃಷ್ಟಿ ಮಾಡು. ಅವನ್ ಹೇಳಿದ್ಕೆ ತಾಯಿ ನಕ್ಕದ್ಲು. ಯಾಕೆ ಅಂದ್ರೆ ಶಂಕರನೇ ನನ್ನ ಹತ್ರ ಗೆಲ್ಲಕ್ ಆಗ್ಲಿಲ್ಲ, ಇನ್ ಈ ಬಾಲ ಸನ್ಯಾಸಿ ಗೆಲ್ತಾನ ಅಂತ ನಕ್ಕಬಿಟ್ಟು ಆಯ್ತು ಅಂತ ಒಪ್ಪಿಗೆ ತಲೆಯನ್ನ ಅಳ್ಳಾಡ್ಸಿದ್ಲು. ಶಂಕರರು ಹೇಳಿದ್ರು, ಪಗಡಿಯಾಟಕ್ಕೆ ದಾಳ ಬೇಕಲ್ವಾ, ಡೈಸು, ಅದನ್ನ ನೀನೇ ಸೃಷ್ಟಿ ಮಾಡು. ನೀನ್ ಬಯಸ್ತಂತ ಗರ ನಿನಗ್ ಬೀಳಿ, ನಾನ್ ಬಯಸ್ತಂತ ಗರ ನನಗ್ ಬೀಳಿ. ಗರ ಅಂದ್ರೆ ನಂಬರ್ಸ್ 1 2 3 4 5 ಎಷ್ಟು ಬೇಕೋ ಅದು ನಿನಗ್ ಬೀಳಿ, ನನಗ್ ಬೇಕಾದ್ದು ನನಗ್ ಬೀಳಿ. ಆ ದಾಳಗಳಲ್ಲಿ ನಿನ್ನ ಮಹಾತ್ಮೆಯನ್ನ ತುಂಬು, ಅದ್ರಲ್ಲಿ ನಿನ್ ಶಕ್ತಿ ತುಂಬು ಅಂತ ಹೇಳಿದ್ರು. ದೇವಿ ನಿಂತಿದ್ದವಳು ಕೆಳಗಡೆ ಪದ್ಮಾಸನವನ್ನ ಹಾಕಿ ಕೂತ್ಕೊಂತಾಳೆ. ಆಗ ಮನೆಗಳು ಬರಿಬೇಕಲ್ಲ, ಮನೆಗಳು ಬರೆಯಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಲಯದಲ್ಲಿ ಇರ್ತಕ್ಕಂಥ ಅರಿಶಿಣ ಕುಂಕುಮವನ್ನ ಚೆಲ್ತಾರೆ. ಚಂದನದ ಪುಡಿಗಳಿಂದ ಅಷ್ಟರೇಖೆ ಅಂದ್ರೆ 8 ಮನೆಗಳನ್ನ ರಚನೆಯನ್ನ ಮಾಡ್ತಾರೆ. ಆಗ ಶಂಕರಾಚಾರ್ಯರಿಗೆ ನಡೆಸ್ಲಿಕ್ಕೆ ಕಾಯ್ಬೇಕಲ್ಲ, ಆ ದೇವಿ ವಿಗ್ರಹದ ಪಾದದ ಕೆಳಗಡೆ ಅರ್ಚನೆ ಮಾಡಿರೋ ಹೂ ಇರುತ್ತೆ, ಹೂಗಳನ್ನ ತಗೊಂತಾರೆ, ಪುಷ್ಪಗಳನ್ನ ತಗೊಂತಾರೆ, ಪಾದ ಪುಷ್ಪಗಳನ್ನ ತಗೊಂತಾರೆ. ಆ ಹೂಗಳನ್ನ ಕಾಯಾಗಿ ಮಾಡ್ಕೊಂಡ್ರೆ ತಾಯಿ ಕುತ್ತಿಗೆಯಲ್ಲಿ ಮುತ್ತಿನ ಹಾರ ಇತ್ತಂತೆ. ತಾಯಿ ಆ ಮುತ್ತಿನ ಹಾರವನ್ನ ಅರಿದು ಅದ್ರಲ್ಲಿ ಇರ್ತಕ್ಕಂಥ ಮುತ್ತುಗಳನ್ನ ತನ್ನ ಕಾಯಿಯಾಗಿ ಮಾಡ್ಕೊಂಡ್ಳು. ಜಗನ್ಮಾತೆ ಸಂತೋಷದಿಂದ ದಿವ್ಯ ದಾಳಗಳನ್ನ ಸೃಷ್ಟಿಸ್ತಾ ಇದ್ದಾರೆ. ಆಟಕ್ಕೆಂದು ಪೀಠದ ಮೇಲೆ ಆಸೀನಳಾಗಿದ್ದಾಳೆ. ಮರುಕ್ಷಣ ಆಕೆಯಲ್ಲಿ ಅದುವರೆಗೆ ನೆಲೆಸಿದ್ದ ತಾಮಸ ಭಾವ ಹೊರಟೋಯ್ತು. ಉಲ್ಲಾಸ ಉತ್ಸಾಹ ಬಂತು, ಆಟ ಆಡೋ ಉತ್ಸಾಹ ಬಂತು, ಆಟವಾಡುವ ಸಡಗರ ಉಂಟಾಯ್ತು. ತಾಯಿಯ ನಿರ್ಮಲತೆ, ನಿಷ್ಕಪಟತೆ ಆಕೆಯಲ್ಲಿ ಮನೆ ಮಾಡಿಕೊಂಡಿತ್ತು. ಅಂದ್ರೆ ಮೋಸ ಯಾವುದು ಮಾಡಬಾರ್ದು ಅಂತ. ಆ ಸಮಯದಲ್ಲಿ ಶಂಕರರು ಮನಸ್ಸಿನಲ್ಲೇ
ಪರಮಶಿವ ಜಗನ್ಮಾತೆಯೊನಿಗೆ ಆಡ್ತಾ ಇರ್ತಕ್ಕಂಥ ಪ್ರಸಂಗವನ್ನ ನೆನ್ಪು ಮಾಡ್ಕೊಂತಾರೆ. ಅಂದ್ರೆ ಯಾವ ರೀತಿ ಪರಶಿವ ಮತ್ತೆ ಜಗನ್ಮಾತೆ ಆಟವನ್ನ ಆಡ್ತಾ ಇದ್ರು ಅಂತ. ಮಾತೆ ನಿನ್ನೊಂದಿಗೆ ಪಗಡಿ ಆಟ ಆಡುವ ಕಾಲವನ್ನ ಯಾವ ಕಾಲ ಪುರುಷ ಕೂಡ ಬೆಲೆಯನ್ನ ಕಟ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಎಂತಹ ಸೌಭಾಗ್ಯ ನಂದು. ನಾನಿನ್ನು ಕಾಲವಿಹರಣ ಮಾಡಲ್ಲ, ಕಾಲವೃತ ಮಾಡಲ್ಲ, ನಾನ್ ಟೈಮ್ನ ವೇಸ್ಟ್ ಮಾಡಲ್ಲಮ್ಮ, ನಾನ್ ನಿನ್ ಜೊತೆ ಆಟ ಆಡ್ತೇನೆ. ಹಾಗೆ ನಾನ್ ಸುಮ್ನೆ ಆಟ ಆಡಲ್ಲ, ನಂದು ಒಂದು ಕಂಡೀಷನ್ ಇದೆ. ಏನಂದ್ರೆ ಸರ್ವ ಸ್ತೋತ್ರಗಳಲ್ಲೂ ಕೂಡ ನಾನು ಭಾಷ್ಯವನ್ನ ಬರ್ದಿದ್ದೇನೆ, ಮೀನಿಂಗ್ ಅನ್ನ, ಅರ್ಥವನ್ನ ಬರ್ದಿದ್ದೇನೆ. ಲಲಿತಾ ಸಹಸ್ರನಾಮಕ್ಕೆ ಒಂದನ್ನ ಬಿಟ್ಟು. ಹಾಗಾಗಿ ನನ್ ಸೌಭಾಗ್ಯ ಏನೋ ಗೊತ್ತಿಲ್ಲ ತಾಯಿ, ನನ್ ಮುಂದೆ ಬಂದು ನೀನ್ ಕೂತ್ಕೊಂಡ್ಬಿಟ್ಟಿದ್ಯಾ. ಶ್ರೀ ಚಕ್ರಾರ್ಚನೆ ಅಂತರ್ಗತವಾಗುವಂತೆ ಅಕ್ಷರ ಬದ್ಧತೆಗೆ ನನ್ ಸಹಕಾರ ಮಾಡು, ನಾನ್ ಬರೆಯೋ ತರ ನಂಗೆ ಶಕ್ತಿ ಕೊಡು. ಪ್ರತಿ ಸ್ತೋತ್ರದಲ್ಲಿ ನಾನು ಏನ್ ಮಾಡ್ತೀನಿ ಗೊತ್ತಾ, ಪಗಡೆ ಆಟ ಆಡ್ತಾ ಆಡ್ತಾ ನಿನ್ನ ಶ್ರೀಚಕ್ರಾರ್ಚನೆ, ಶ್ರೀಚಕ್ರ ಸ್ವರೂಪ, ಶ್ರೀಚಕ್ರದಲ್ಲಿನ ಸಮಸ್ತ ಸಾರವನ್ನ ನಾನು ಲಲಿತಾ ಸಹಸ್ರನಾಮದಲ್ಲಿ ವರ್ಣನೆ ಮಾಡ ಹೋಗ್ತೀನಿ. ನೀನ್ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ತಾಯಿ. ವಿಶೇಷ ಕಾಲದಲ್ಲಿ ನಿನ್ ನಾಮ ಹೇಳ್ತಾ ಹೋಗ್ತೀನಿ. ಇದಕ್ಕೆ ನಿನ್ಗೇನಾದ್ರೂ ಅಭ್ಯಂತರನ? ತಾಯಿ ಹೇಳ್ತಾಳೆ, ಅಪ್ಪ ಖಂಡಿತ ಇಲ್ಲಪ್ಪ, ನೀನ್ ಹೇಗ್ ಅನ್ಸುತ್ತೋ ಹಾಗ್ ಮಾಡಪ್ಪ. ನೀ ನನ್ನ ನಾಮದ ಬಗ್ಗೆ ಹೇಳ್ಬೇಕಾ, ನನ್ನ ನಾಮಗಳನ್ನ ಉಚ್ಚಾರಣೆ ಮಾಡ್ಬೇಕಾ, ಉಚ್ಚಾರಣೆ ಮಾಡು ಅಂತ ಆಜ್ಞೆ ಕೊಡ್ತಾಳೆ. ಆಟ ಪ್ರಾರಂಭ ಆಗ್ತಾ ಇದೆ. ಮಂಟಪದ ಮಧ್ಯೆ ಆದಿಶಂಕರರು ಕೂತ್ಕೊಂಡಿದ್ದಾರೆ. ಗರ್ಭಗುಡಿಯಲ್ಲಿ ಜಗಜ್ಜನನಿ ವಿರಾಜಮಾನಳಾಗಿ ಕೂತ್ಕೊಂಡಿದ್ದಾಳೆ. ಹೊರಗಡೆ ಬಂದಂತ ದೇವಿ ಒಳಗಡೆ ಹೋಗಿ ಕೂತ್ಕೊಂಡ್ಲು. ಸರ್ವ ದೇವತೆಗಳು, ಭೂಮ್ಯಾದಿ ಪಂಚಭೂತಗಳು, ಅಷ್ಟ ದಿಕ್ಕುಗಳು, ದಿಕ್ಪಾಲಕರು, ಅಷ್ಟ ವಸುಗಳು, ಏಕಾದಶ ರುದ್ರರು, ಮರುದ್ಗಣಗಳು, ಅಶ್ವಿನಿ ದೇವತೆಗಳು, ಯೋಗಿಗಳು, ಯೋಗಿನಿಯರು, ಅವಧೂತರು, ಪಾತಾಳ ಲೋಕದ ನಾಗದೇವತೆಗಳು, ಸತ್ಯ ತಪೋಲೋಕಗಳ ಆದಿತ್ಯ ಅಗ್ನಿ ದೇವತಾಗಣಗಳು ಎಲ್ಲರೂ ಅದ್ಭುತವಾದ ಆಟವನ್ನ ವೀಕ್ಷಿಸ್ತಾ ಇದ್ದಾರೆ. ಇಂಥ ಪ್ರಸಂಗ ನಡೆಯೋದು 7 ಲೋಕದಲ್ಲೂ ಅಸಾಧ್ಯವಾದ ಮಾತು. ಯಾರು ಗೆಲ್ಲಬಹುದು ಅನ್ನೋ ಕುತೂಹಲದಿಂದ ಪ್ರತಿಯೊಬ್ಬ ದೇವತೆಗಳು ನೋಡ್ತಾ ಕೂತಿದ್ದಾರೆ ದೇವಲೋಕದಿಂದ. ತಾಯಿ, ಇದು ನನ್ನ ಮೊದಲ ಆಟ ಅಂತ ಶಂಕರರು ತಾಳವನ್ನ ಉಳಿಸ್ತಾರೆ. ಬಿದ್ದಿದ್ದು 9 ಗರ, ಅಂದ್ರೆ ನಂಬರ್ 9, 9 ಸಂಖ್ಯೆ ಬಿತ್ತು. ಶಂಕರರು ಮತ್ತೆ ಹಾಕ್ತಾರೆ 5, 4 ಹೀಗೆ ಗರ ಬಿತ್ತು. ದೇವಿ ಹೇಳ್ತಾಳೆ, ಒಳ್ಳೇದಪ್ಪ, ಒಳ್ಳೇದು, ತುಂಬಾ ಚೆನ್ನಾಗಿ ಆಡ್ತಾ ಇದ್ಯಾ, ನಡೆಸು, ಕಾಯಿನ ಮುಂದೆ ನಡೆಸು. ಮಹಾಮಾತೆ ಹೇಳ್ತಾಳೆ, ತನ್ನ ಕಾಯಿಗಳಾಗಿ ಅಮ್ಮನವರ ಪಾದಗಳ ಮೇಲಿನ ಹೂಗಳನ್ನ ತಗೊಂಡಿದ್ರಲ್ಲ ಶಂಕರರು, ತಾವು ರಚಿಸಿದ ಆಟವನ್ನ ಮನೆಯನ್ನ ನೋಡ್ತಾರೆ. ಅಂದ್ರೆ ಕಾಯಿ ನಡ್ಸಕ್ಕಿನ ಮುಂಚೆ ತಲೆ ಬಗ್ಸಿ ನೋಡ್ತಾರೆ. 9 ಗೆರ, 44 ಕೋಶ, 3 ವೃತ್ತ, ಭೂಪುರ, 4 ದ್ವಾರ, ನವಾವರಣ ಶ್ರೀಚಕ್ರ, ಸಪ್ತ ಮಾತೃಕೆಯರು, ಅಷ್ಟ ಸಿದ್ಧಿಗಳು ಎಲ್ರೂ ಕಾಣಿಸ್ಬಿಟ್ರು. ಶ್ರೀಚಕ್ರ ದರ್ಶನ ಅಂದ್ರೆ ಅಲ್ಲಿ ಬರ್ದಿರೋ ಮನೆ ಶ್ರೀಚಕ್ರ ಆಗ್ಬಿಟ್ಟಿದೆ. ಆ ಶ್ರೀಚಕ್ರದಲ್ಲಿ ಇಷ್ಟೂ ದೇವತೆಗಳು ಕಾಣಿಸ್ಬಿಟ್ರು ಶಂಕರಾಚಾರ್ಯರಿಗೆ. ಒಳಗಡೆನೆ ನಗ್ತಾರೆ ಶಂಕರಾಚಾರ್ಯ, ತಾಯಿಯೇ ನಂದು ಮೊದಲು 9 ಬಿತ್ತಲ್ಲ, ಈ 9ರ ಅರ್ಥ ಏನು ಗೊತ್ತಾ, ನೀನು ನವಾವರಣ ಪಂಡಿತೆ, ನನ್ನ ಸಂಖ್ಯೆ 9. 5, 4 ಎನ್ನುತ್ತ ಕಾಯಿಗಳನ್ನ ನಡೆಸಿದ್ರು. ಮಹಾಮಾತೆ ದಾಳಗಳನ್ನ ಉರುಳಿಸ್ತಾರೆ. ತಾಯೇ, ನೀನು ದಕ್ಷಿಣಾಮೂರ್ತಿ ರೂಪಿಣಿ, ಷಡಕ್ಷರ ಮಂತ್ರ ಸ್ವರೂಪಿಣಿ, ಹಾಗಾಗಿ ನಿನ್ಗೆ 5 ಬಿತ್ತು. ನೀನು ಪಂಚ ಸಂಖ್ಯೋಪಚಾರಿಣಿ. ಅರ್ಥ ಮಾಡ್ಕೊಳ್ಳಿ, ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ನಾಮಗಳು. ಅವಾಗ ಶಂಕರಾಚಾರ್ಯರು ಉದ್ಗರಿಸ್ತಾ ಇದ್ದಾರೆ, ಪಂಚ ಸಂಖ್ಯೋಪಚಾರಿಣಿ, ಪಂಚಪ್ರೇತ ಮಂಚಾದಿಶಾಯಿನಿ, ಪಂಚಕೋಶಾತ್ಮಿಕ ಎನ್ನುತ್ತಾ 5 ಸಂಖ್ಯೆಗಾಗಿ ಕಾಯಿಗಳನ್ನ ಮುಂದಕ್ಕೆ ನಡೆಸ್ತಾ ಇದ್ದಾರೆ. ಹೀಗೆ ಆಟ ಮುಂದುವರಿತಾ ಹೋಗ್ತಾ ಇದೆ. ಸಂಖ್ಯಾಶಾಸ್ತ್ರದ ಪ್ರಕಾರ, ಅಂದ್ರೆ ಅಕಾರ್ಡಿಂಗ್ ಟು ದ ನ್ಯೂಮರಾಲಜಿ, ಸಂಖ್ಯೆಯ ಪ್ರಕಾರ ಅಕ್ಷರಗಳು ಕ್ರಮವಾಗಿ ಕಾಯಿಗಳಾಗಿ ಮುಂದಕ್ಕೆ ಹೋಗ್ತಾ ಇದೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಮುಂದಕ್ಕೆ ಹೋಗ್ತಾ ಇದೆ. ಅಮ್ಮನವರಿಗೆ ಆಟದಲ್ಲಿ ಆಸಕ್ತಿ ಬಂದ್ಬಿಡ್ತು. ತಲ್ಲೀನಳಾಗ್ಬಿಟ್ಲು ದೇವಿ ಆಟದಲ್ಲಿ. ಅವಳಿಗೆ ಬೇರೆ ಎಲ್ಲ ಮರ್ತೋಯ್ತು. ಅವಳಿಗೆ ಎಷ್ಟು ಬೇಕೋ ಅಷ್ಟನ್ನ ಆಗ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ. ಆದಿಶಂಕರರು ಅವ್ರಿಗೆ ಎಷ್ಟು ಬೇಕೋ ಅವ್ರಿಗೆ ಆಗ್ತಾ ಇದ್ದಾರೆ.
ಆಗ್ಬೇಕಾದ್ರೆ ಸುಮ್ನೆ ಆಗ್ತಾ ಇಲ್ಲ, ಸಹಸ್ರನಾಮ ಸ್ತೋತ್ರದಲ್ಲಿ ನಾಮವನ್ನ ಉಚ್ಚರಿಸಿ ಆಗ್ತಾ ಇದ್ದಾರೆ. ವಿಜಯ ವಿಮಲ ವಂದ್ಯ ವಂದಾರು ಜನ ವತ್ಸಲ ಎಂದರು. ಆಗ ನಗ್ತಾಳೆ ದೇವಿ. ವಿಜಯ ಅಂದ್ರೆ ನೀನ್ ಹೇಳ್ತಾ ಇರೋದು ಈ ಪಂದ್ಯದಲ್ಲಿ ವಿಜಯ ನನಗ ಅಂತ ನಗ್ತಾ ಇದ್ದಾಳೆ. ಪರಾಜಿತ ಅಂತ ಹೇಳಿದ್ರು ಅಂದ್ರೆ ಪರಾಜಿತಳ ನಾನು ಅಂತ. ಈ ರೀತಿ ಹೇಳ್ತಾ 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 ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಪರಾಜಯಕ್ಕೊಳಗಾದವರನ್ನ ಹಗುರವಾಗಿ ನೋಡುವುದು, ಅವಹೇಳನ ಮಾಡುವುದು ಮಹಾಪಾಪ, ಕುಸಂಸ್ಕಾರ. ಆತ್ಮಜ್ಞಾನವನ್ನ ಪ್ರತಿಪಾದಿಸುತ್ತೆ. ಯಾರಾದ್ರೂ ಸೋತ್ರ ನಾವು ಅವ್ರಿಗೆ ಅವಮಾನವನ್ನ ಮಾಡಬಾರ್ದು. ಅವಮಾನವನ್ನ ಮಾಡಿದ್ರೆ ಆದ್ರೆ ಅದು ನಮಗೆ ಒಳ್ಳೇದಲ್ಲ ಅಂತ ಶಂಕರರೇ ತಾಯಿ ಬುದ್ಧಿವಾದ ಹೇಳ್ಕೊಡ್ತಾ ಇದ್ದಾರೆ. ಮಹಾಮಾತೆಗೆ ಅಚ್ಚರಿ ಆಗೋಯ್ತು. ಏನು, ಒಬ್ಬ ಪುಟ್ಟ ಬಾಲಕ ಸೋಲು ಗೆಲುವಿನ ಮಹತ್ವವನ್ನ ನನಗೆ ತಿಳಿಸ್ಕೊಡ್ತಾ ಇದ್ದಾನ? ಈ ಯುವಕ ಜನ್ಮಕಾರಕ, ಇವನು ಕಾರಣ ಜನ್ಮದಿಂದ ಹುಟ್ಟಿರ್ತಕ್ಕಂಥವನು. ನನ್ನಂತವಳಿಗೆ ಭವಿಷ್ಯ ಕಾಲದ ಬಗ್ಗೆ ಹೇಳ್ತಾ ಇದ್ದಾನೆ ಅಂದ್ರೆ ಈತ ಸಾಮಾನ್ಯನಲ್ಲ ಅಂತ ಅರ್ಥ ಆಯ್ತು ದೇವಿಗೆ. ಅಪ್ಪ, ನಿನ್ನ ಪ್ರತಿ ಅಕ್ಷರ, ನಿನ್ನ ಮಾತನ್ನ ಕೇಳ್ತಾ ಇದ್ರೆ ಪರಶಿವನೇ ಬಂದು ಹೇಳಿರೋ ತರ ಇದೆ ಅಂತ ಮಾತಾಡ್ತಾ ಇದ್ದಾರೆ. ಆಡ್ತಾ 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 ಏನಾಗ್ತಾ ಇದೆ ಅಂದ್ರೆ, ಬೆಳಗಿನ ಜಾವ ಆಯ್ತು. ಬೆಳಗಿನ ಜಾವದ ಗುರುತಾಗಿ 4ನೇ ಯಾಮದಲ್ಲಿ ಎಚ್ಚರಿಸ್ತಕ್ಕಂತ ರಾಜಧಾನಿಯಲ್ಲಿ, ಅಂದ್ರೆ ರಾಜ್ಯದಲ್ಲಿ ಬೆಳಗ್ಗೆ 4 ಗಂಟೆಗೆ 1 ಗಂಟೆ ಹೊಡಿತಾ ಇದ್ರು. ನಗಾರಿ ಮೊಳಗ್ಬಿಡ್ತು. ದೇವಿ ಆಟದಲ್ಲಿ ತಲ್ಲಿನಳಾಗ್ಬಿಟ್ಟಿದ್ಲು. ಸಮಯದ ಅರಿವು ಗೊತ್ತಿರ್ಲಿಲ್ಲ. ಆ ನಗಾರಿಯ ಶಬ್ದಕ್ಕೆ ಬೆಚ್ಚಿ ಬಿದ್ಬಿಟ್ಲು ದೇವಿ. ಏನು, ಆಗಲೇ ಬೆಳಗಿನ ಜಾವವಾಗಿದೆಯಾ? ಶಂಕರರು ನುಡಿದಂತೆ ಕಾಲದ ಅರಿವಿಲ್ಲದೆ ಕಳೆದು ಹೋಗಿತ್ತು. ಹೌದು ತಾಯಿ, ಆದ್ರೆ ಆಟವನ್ನ ಮುಗಿಸದೆ ನೀನು ಎದ್ದು ಹೋಗೋ ತರ ಇಲ್ಲ. ಸ್ವಲ್ಪ ಆಟ ಉಳಿದಿದೆ. ನೀನು ವಿಶ್ವ ಸಾಕ್ಷಿ ವರ್ಜಿತಳು ಅಂತ ಅಂದ್ಬಿಟ್ರು. ಅಂದ್ರೆ ವಿಶ್ವಕ್ಕೆ ಸಾಕ್ಷಿಣಿ ಆದವಳು ನೀನೇನಾದ್ರೂ ಸಾಕ್ಷಿ ಅಂದ್ರೆ ಸತ್ಯವನ್ನ ಬಿಟ್ಬಿಟ್ರೆ ಲೋಕದಲ್ಲಿ ಮನುಷ್ಯರು ಕೂಡ ಸತ್ಯವನ್ನ ಬಿಟ್ಬಿಡ್ತಾರೆ. ಹಾಗಾಗಿ ನೀನು ಇಲ್ಲಿ ಆಟವನ್ನ ಮುಗಿಸಿಯೇ ಎದ್ದು ಹೋಗ್ಬೇಕು ಅಂದ್ರು. ಕಣ್ಣು ರೆಪ್ಪೆ ಮುಚ್ಕೊಂಡ ವೇಳೆ ಕ್ಷಣಕಾಲ, ನಾವು ಕಣ್ಣು ಮುಚ್ಚೆ ಬಿಡ್ತೀವಲ್ಲ, ಕಣ್ಣನ್ನ ಮುಚ್ಚಿ ಲಿಪ್ತ ಕಾಲ ಅಂತ ಕರಿತೀವಿ. ನೀನೇನಾದ್ರೂ 1 ಕ್ಷಣ ತಡ ಮಾಡಿದ್ರು ಕೂಡ ಲೋಕವೇ ನಾಶ ಆಗ್ಬಿಡುತ್ತೆ. ಅದಕ್ಕೆ ನಿನ್ನ ಸರ್ವ ವಿಶ್ವಕ್ಕೂ ಸಾಕ್ಷಿಣಿ ಅಂತ ಕರೆದೆ. ಈಗ ನೀನು ಈ ಆಟವನ್ನ ಆಡ್ಬೇಕು. ಈ ಮಾತೆಲ್ಲ ಕೇಳ್ಬಿಟ್ಟು ತಾಯಿಗೆ ಹೌದು ಅಲ್ಲ ಅಂತ ಹೇಳಕ್ ಆಗ್ತಾ ಇಲ್ಲ. ಅಂತರಾಳದಲ್ಲಿ ಮಧುರಾನುಭೂತಿ, ಮಾತೃಮಮತೆ ಶಂಕರರನ್ನ ನೋಡಿದ ತಕ್ಷಣ ಉಂಟಾಗ್ತಾ ಇದೆ. ಅವಳಿಗೆ ಅರ್ಥ ಆಯ್ತು, ನನ್ನೊಂದಿಗೆ 3 ಯಾಮಗಳನ್ನ ಆಡಿದ ಈ ಆಟ ಕೇವಲ ವಿನೋದಕ್ಕಾಗಿ ಆಡ್ಲಿಲ್ಲ. ಈ ಬಾಲಕ ಏನೋ ಕಾರಣವಿದೆ, ಕಾರ್ಯದ ಹಿಂದೆ ಕಾರಣ ಇದೆ. ಅದರ್ಥ ಆಗೋಯ್ತು. ಈ ದಿನ ಆಟ ಪೂರ್ತಿ ಆಗ್ಲಿಲ್ಲ. ಸಂಹಾರ ಕಾರ್ಯ ನಿಂತು ಹೋಯ್ತು. ತಾಮಸ ಶಕ್ತಿ ಮರೆ ಆಯ್ತು. ಸಾತ್ವಿಕ ಶಕ್ತಿ ನನ್ನಲ್ಲಿ ತುಂಬ್ಕೊಂತು. ಇನ್ನೇನು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾಲಯದ ಬಾಗಿಲನ್ನ ಅರ್ಚಕರು ತೆರಿಬೇಕು. ಬರ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬಾಗಿಲನ್ನ ತೆಗೆದು ಯಥಾವತ್ತಾಗಿ ವಿಧಿ ವಿಧಾನ ಪಾಲಿಸ್ಬೇಕು. ಅಭಿಷೇಕ ಆಗ್ಬೇಕು, ಆರಾಧನೆ ಆಗ್ಬೇಕು, ಸಂಕಲ್ಪ ಆಗ್ಬೇಕು, ಅಲಂಕಾರ ಆಗ್ಬೇಕು, ಭಕ್ತಾದಿಗಳಿಗೆ ದರ್ಶನವನ್ನ ಕೊಡ್ಬೇಕು. ನಾನು ಕಾಲವನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯನಾ? ಇನ್ನೇನು ಸೂರ್ಯ ಭಗವಾನ್ ಸ್ವಲ್ಪ ಹೊತ್ತಲ್ಲೇ ಪೂರ್ವದ ಕಡೆ ಬರ್ತಾನೆ. ಕಾಲವನ್ನ ಖಚಿತವಾಗಿ ಯಾರಾದ್ರೂ ಒಬ್ಬ ಪಾಲಿಸ್ತಾನೆ, ಟೈಮ್ ಸೈನ್ಸ್ ನ ಫಾಲೋ ಮಾಡ್ತಾನೆ ಅಂದ್ರೆ ಅದು ಸೂರ್ಯ. ಹಿರಣ್ಯ ಗರ್ಭ, ಭಾನುಮಂಡಲ, ನಾನು ಭಾನುಮಂಡಲ ಮಧ್ಯಸ್ಥಳು. ಅದು ಒಂದೇ ರಾತ್ರಿಯಲ್ಲಿ ಹೇಗಿದೆಲ್ಲ ಆಯ್ತು ಸಾಧ್ಯ ಅಂತ ದೇವಿ ಯೋಚನೆ ಮಾಡ್ತಾ ಇದ್ದಾಳೆ. ಆದ್ರೆ ಈ ಯುವ ಯೋಗಿ ಮುಂದೆ ನಾನೇನಾದ್ರೂ ಅಪಜಯ ಆಗ್ಬಿಟ್ರೆ, ನಾನು ಸೋತೋಗ್ಬಿಟ್ರೆ ಸಂಹಾರ ಶಕ್ತಿನ ಬಿಡ್ಬೇಕಾಗತ್ತಲ್ಲ, ಉಪಸಂಹಾರ ಸಾಧ್ಯನಾ? ಛೇ, ಅವಮಾನ. ಕಡೆಗೆ ದೇವಿ ಏನಾದ್ರೂ ಆಗಲಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನು ಈ ಆಟವನ್ನ ಮುಗಿಸ್ತೀನಿ ಅಂತ ಸಂಕಲ್ಪವನ್ನ ಮಾಡ್ತಾಳೆ. ಆಟದ ಕಡೆ ದೃಷ್ಟಿಯನ್ನ ಹರಿಸ್ತಾಳೆ ಮಹಾಮಾತೆ. ಈ ಕಡೆ ಶಂಕರಾಚಾರ್ಯರು ಪಾಯಸಾನ ಪ್ರಿಯ ತ್ವಕ್ಸ್ಥ ಪಶುಲೋಕ ಭಯಂಕರಿ ಅಂತ ಕುಂಡಲಿನಿ ಯೋಗದ ಶ್ಲೋಕಗಳನ್ನ ಹೇಳ್ತಾ ಸರಸರನೆ ಕಾಯಿ ನಡೆಸ್ತಾರೆ.
ತಾಯಿ ಯಾವ ಕಡೆನೂ ದೃಷ್ಟಿಯನ್ನ ಬಿಡ್ತಾ ಇಲ್ಲ, ತದೇಕ ಚಿತ್ತವಾಗಿ ಆಡ್ತಾ ಇದ್ದಾಳೆ. ತುಂಬಾ ಆಶ್ಚರ್ಯ ಆಗ್ತಾ ಇದೆ, ನಂಬಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ಕಾಲಸ್ವರೂಪಿಣಿಯಾದಂತಹ ನನ್ನನ್ನ ಈ ಕಾಲ ಗಮನಿಸ್ಲಿಲ್ವಾ? ಈ ರಾತ್ರಿಯೆಲ್ಲ ನಾನು ಮೈ ಮರೆತು ಈ ಯುವಕನ ಜೊತೆ ನಾನು ಆಟವನ್ನ ಆಡದ್ನ, ಛೇ ಅಂತ ಆಟವನ್ನ ಆಡ್ತಾ ಇದ್ದಾಳೆ ದೇವಿ. ಇಷ್ಟರಲ್ಲೇ ಆಲಯದಲ್ಲಿ ದೇವಸ್ಥಾನದೊಳಗಡೆ ನಾದಸ್ವರದ ವಿದ್ವಾಂಸರು ಬರ್ತಾರೆ. ಭೂಪಾಲ ರಾಗದಲ್ಲಿ ಸುಪ್ರಭಾತವನ್ನ ಕೀರ್ತನೆಯಾಗಿ ನುಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಆಟ ಪೂರ್ತಿ ಆಗ್ಬೇಕು. ಇಂದು ಕಾಲ ವ್ಯರ್ಥವಾದರೂ ನಾಳೆ ನಾನು ಇಂದಿನದು ನಾಳೆದು ಸೇರಿ ನಾನು ಸಂಹಾರ ಕಾರ್ಯವನ್ನ ಮುಗಿಸ್ತೇನೆ, ಜಾಸ್ತಿ ತಿಂತೀನಿ ನಾನು, ಈ ತರನ ಸೋಲ್ಸ್ಬೇಕು ಆದಷ್ಟು ಬೇಗ ಅಂತ ಅನ್ಕೊಂಡು ಹಠದಿಂದ ದಾಳವನ್ನ ಉರುಳಿಸ್ತಾಳೆ. ಮಧುರೆ ಮೀನಾಕ್ಷಿ ದೊಡ್ಡ ದೊಡ್ಡ ಗರಗಳು ಬೀಳುವಂತೆ ತಾಳಗಳಿಗೆ ಆದೇಶವನ್ನ ಕೊಡ್ತಾಳೆ ತಾಯಿ, ನಾನು ಹೇಳ್ದಷ್ಟು ಬೀಳಿ ಅಂತ. ನೋಡಪ್ಪ, ಆಟದ ಕೊನೆ ನನ್ನದೇ ಸರದಿಯಾಗಿದೆ. ದೋಯಂ ಅಂತ 2, 4 ನನ್ನ ಕಾಯಿಗಳೆಲ್ಲ ಮಧ್ಯಭಾಗಕ್ಕೆ ಹಣ್ಣಿಗೆ ಬಂದಿವೆ. ನಾನೇ ಗೆದ್ದೆ ಅಂತ ಜೋರ ನಗ್ಲಿಕ್ಕೆ ಶುರು ಮಾಡ್ತಾಳೆ ತಾಯಿ. ಇತ್ತ ಶಂಕರಾಚಾರ್ಯರು, ಹೌದು ತಾಯಿ, ಭೂಪುರ ರತ್ರಯ 4 ದ್ವಾರಗಳಲ್ಲಿ ನಾನು ಪ್ರವೇಶಿಸಿದೆ, 9ನೇ ಚಕ್ರವನ್ನು ಸಮೀಪಿಸಿದೆ. ನೀನು ಬಿಂದುವಿನಲ್ಲಿ ಬೈಂದ ವಾಸಿನಿಯಾಗಿ ಕೂತ್ಕೊಂಡೆ ಜಗನ್ಮಾತೆ, ಗರಬಿದ್ದ ರೀತಿಯಲ್ಲಿ ಎಣಿಸಿ ಕಾಯಿ ನಡೆಸ್ದೆ, ನೀನೇ ಗೆದ್ದೆಯಮ್ಮ. ನಿನ್ನ ಕೈಲಿ ಸೋಲೋದಕ್ಕಿಂತ ಈ ನಿನ್ನ ಮಗನಿಗೆ ಬೇರೆ ಪುಣ್ಯ ಏನಾದ್ರೂ ಇದ್ಯಾ ಅಂತ ದಿವ್ಯ ದಾಳಗಳನ್ನ ತಾಯಿಯ ಪಾದದ ಬಳಿ ಇರ್ತಾರೆ. ನಾನ್ ಗೆದ್ದೆ, ಒಪ್ಪಂದದ ಪ್ರಕಾರ ನನ್ನ ಸಂಹಾರ ಕಾರ್ಯವನ್ನ ನಾಳೆಯಿಂದ ಮುಂದುವರಿಸ್ತೇನೆ. ಈ ದಿನ ನಿನ್ನ ಸ್ತೋತ್ರ ಪ್ರಿಯಳಾಗಿ ನಾನು ಆಟದಲ್ಲಿ ಮೈ ಮರೆತು ಕಾಲ ಸರಿದಿದ್ದನ್ನ ಗಮನಿಸ್ಲಿಲ್ಲ. 1 ರಾತ್ರಿ 3 ಯಾಮಗಳು ನೊಂದಿಗೆ ಪಗಡೆ ಆಟವಾಡಿದ್ಯಾ, ನಿನ್ನ ಕೋರಿಕೆ ನೆರವೇರಿಸಿಕೊಂಡು. ಆದ್ರೆ ಇದರಿಂದ ನಿನಗೊಂದು ಅನಾನುಕೂಲ ಉಂಟಾಯ್ತು. ಏನ್ ಗೊತ್ತಾ? ನಿನಗೆ ಪುನರ್ಜನ್ಮವಿಲ್ಲ, ಮೋಕ್ಷವನ್ನ ಸಾಧಿಸ್ಕೊಂಡೆ, ನಿನ್ನ ಮೇಲೆ ಗೆಲುವು ಸಾಧಿಸಿದ್ದೇನೆ. ನಾಳೆಯಿಂದ ನನ್ನ ಕಾರ್ಯವನ್ನ ಯಥಾ ಪ್ರಕಾರ ಮುಂದುವರಿಸ್ತೇನೆ ಅಂತ ಅಂತು. ಆದ್ರೆ ಶಂಕರಾಚಾರ್ಯರು ನಗ್ತಾ ಹೇಳ್ತಾರೆ ಆಟದ ದೃಷ್ಟಿಯಿಂದ, ತಾಯಿ, ಗೆಲುವು ನಿಂದೆ ಅಮ್ಮ, ಒಪ್ಕೊಂತೀನಿ. ಆದ್ರೆ ಆಟದ ಕಡೆ ಒಮ್ಮೆ ಕೂಲಂಕುಷವಾಗಿ ನೋಡು. ಇದೇನಿದು? ಗೆದ್ದೋಳ್ ನಾನು ಮತ್ತೆ ಆಟದ ಕಡೆ ನೋಡು ಅಂತ ಇದ್ದಾನಲ್ಲ ಈ ಯತಿ. ಸಂಖ್ಯಾಶಾಸ್ತ್ರಕ್ಕನುಸಾರವಾಗಿ, ಅಕ್ಷರ ಸಂಖ್ಯಾಪರವಾಗಿ, ಮಂತ್ರ ಶಾಸ್ತ್ರಕ್ಕನುಸಾರವಾಗಿ ಗೆದ್ದಿರೋದು ನಾನು. ಒಂದು ಚೂರು ಭಯ ಇಲ್ದಿರ ಗಟ್ಟಿ ಧ್ವನಿಯಲ್ಲಿ ಹೇಳ್ಬಿಟ್ರು, ನಾನ್ ಗೆದ್ದೆ ಅಂತ. ಕಣ್ಣರಳಿಸಿ ನೋಡ್ತಾಳೆ. ಸಂಖ್ಯಾಶಾಸ್ತ್ರವಾಗಿ ಪರವಾಗಿಯೇ, ಅದ್ ಹೇಗೆ? ಒಂದು ಸಲ ನಿನ್ನ ಪಾದಗಳ ಹತ್ತಿರದಿಂದ ಮಂಟಪದಲ್ಲಿ ಚಿತ್ರಿತವಾದ ಆ ವಿಶಾಲ ನೇತ್ರಗಳಿಂದ ಅದನ್ನ ನೋಡು. ನನಗೆ ನೀನು ಪ್ರಸಾದಿಸುವ ಧಾರಣಾ ಶಕ್ತಿಯಿಂದ ನಮ್ಮಿಬ್ಬರ ಗರಗಳು ಒಂದನ್ನೂ ತಪ್ಪದೆ ಹೇಳುತ್ತೇನೆ. ಮನೆಗಳನ್ನ ಎಣಿಸುತ್ತಾ ಹೇಳ್ತೀನಿ, ನೋಡ್ಕೋ. ಸಂಖ್ಯೆಗಳಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಸಂಖ್ಯೆಗಳಲ್ಲಿ ಮಾನವನ ಶರೀರದಲ್ಲಿ ಅಂದ್ರೆ ಹ್ಯೂಮನ್ ಬಾಡಿಲಿ 25 ತತ್ವ ಇದೆ, 25. ಅದನ್ನ ನಾವು ಪಂಚ ವಿಶಂತಿ ತತ್ವ ಅಂತ ಕರಿತೀವಿ. ಷಟ್ ಚಕ್ರಗಳ ಪರೋಕ್ಷ ಜ್ಞಾನ ಸ್ವರೂಪ ಇದೆ. ಅಂದ್ರೆ ಅರ್ಥ, ನಿನ್ನ ಪೀಠೆಗಳಲ್ಲಿ ಇದಕ್ಕೆ ಮೊದಲು ಯಂತ್ರಗಳಲ್ಲಿ ಈ ಉಗ್ರ ಬೀಜಗಳನ್ನ ಅಂದ್ರೆ ಕೆಟ್ಟು ಬೀಜ ಏನಿತ್ತು ಅದನ್ನ ಅಳಿಸೋಯ್ತು ಅಂತ ತಾನೆ, ಹೊಸ ಬೀಜ ಉಟ್ಕೊಂತು ಅಂತ ತಾನೆ. ನಿನ್ನೊಂದಿಗೆ ಪಗಡೆಯಾಟ ಆಡ್ದೆ, ಸಂಖ್ಯಾಶಾಸ್ತ್ರ ರೀತಿಯ ಅಕ್ಷರಗಳನ್ನ ಸಮೀಪರಿಸ್ದೆ. ಹಾಗಾಗಿ ಆಟ ಜೊತೆ ನಿನ್ನಲ್ಲಿರ್ತಕ್ಕಂಥ ಕೆಟ್ಟು ಗುಣಗಳೆಲ್ಲ ಹೊರಟೋಯ್ತು, ನೋಡ್ಕೋ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನಸ್ತ್ರ ನಾಗದಳ ಷೋಡಶ ಪತ್ರ ಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತ ಪರದೇವತಾಯ. ಅಂದ್ರೆ ನವಶ್ರೀಚಕ್ರ ರೂಪ ಇದು ಗೃಹಸ್ಥರಿಗೆ ಶ್ರೇಯೋದಯಕವಾಗಿದ್ದು, ಗೃಹಸ್ಥರಿಗೆ ನವಾವರಣ ಸಹಿತವಾಗಿ, ನವಾವರಣ ಪೂಜಾ ವಿಹಿತವಾಗಿ, ಶಕ್ತಿ ದೇವತೆಯಾಗಿ ನಾನು 9 ಬಿತ್ತು ನನಗೆ ಮೊದಲು ಗರ ಭೂಪುರದಿಂದ ಪ್ರಾರಂಭ ಮಾಡಿ ತ್ರಿಕೋಣ ಬಿಂದು ಮುಗಿಸ್ಬಿಟ್ಟಿದ್ದೀನಿ ನಾನು. ಹಾಗಾಗಿ
ಶಿವಾಂಕೋಪರಿಸ್ತಾಂ ಶಿವಾಂ ಭಾವಯಾಮಿ ಅನ್ನೋ ತರ ನೀನ್ ಕಾಮೇಶ್ವರಿ. ಹಾಗಾಗಿ ನೀನು ಬಿಂದು ತ್ರಿಕೋಣದಲ್ಲಿ ಬಂದಿಟ್ಟಲಾಗಿದ್ಯಾ. ಶ್ರೀಚಕ್ರ ಅಂದ್ರೆ 44 ಕೋನ ಇರುತ್ತೆ, 9 ಚಕ್ರ ಇರುತ್ತೆ. ಈ ಆಟದಲ್ಲಿ ಗಮನಿಸು ತಾಯಿ, ಅಕ್ಷ ಅನ್ನೋ ಅಕ್ಷರದೊಂದಿಗೆ ಸೇರಿದ್ರೆ ಇಲ್ಲಿ ನೀನಲ್ಲಿದ್ಯಾ. ಅಣಿಮಾದಿ ಅಷ್ಟ ಸಿದ್ಧಿಗಳು ಇದೆ ಅದ್ರಲ್ಲಿ. ನವರಸಾಧಿಷ್ಠಾನ ಇದ್ರೆ ಎಲ್ಲ ದೇವತೆಗಳು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಈ ಬಿಂದುಗೆ. ಹಾಗಾಗಿ ಮಹಾಮಾತೆ, ನೀನು ಇನ್ನು ಮುಂದೆ ಇಲ್ಲೇ ಇರಬೇಕು, ಈ ಶ್ರೀಚಕ್ರದಲ್ಲೇ ಇರಬೇಕು. ಅಷ್ಟೇ ಅಲ್ಲಮ್ಮ, ಇಷ್ಟೆಲ್ಲ ನೀನ್ ನೋಡ್ತಾ ಇದೆಯಲ್ಲ, ಒಂದು ಸಲ ಸುಂದರೇಶ್ವರನ ಕಡೆ ನೋಡಿ, ನಮ್ಮಿಬ್ಬರ ಆಟಕ್ಕೆ ಸಾಕ್ಷಿ ಅವನೇ. ನಾನು ಮೋಸ ಮಾಡಿದ್ರೆ ಅವನು ಉತ್ತರ ಕೊಡ್ತಾನೆ. ಮಧುರ ಮೀನಾಕ್ಷಿ ಆ ಸುಂದರೇಶ್ವರನ ಕಡೆ ನೋಡ್ತಾಳೆ. ಏನು ವಿಚಿತ್ರ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಾಳೆ. ಸುಂದರೇಶ್ವರ ಹೌದು ಅಂತ ತಲೆ ಅಳ್ಳಾಡ್ಸೋ ತರ ಭಾಸ ಆಗುತ್ತೆ. ಮ್ಯಾಥಮೆಟಿಕ್ಸ್, ಗಣಿತ ಅರ್ಥ ಮಾಡ್ಕೊಳ್ಳಿ. ಗಣಿತದಲ್ಲಿ 1ರಿಂದ ಪ್ರಾರಂಭವಾಗಿ 9 ತನಕ ನಂಬರ್ ಇದೆ. ಇರುವ ಅಂಕೆಗಳಲ್ಲಿ ಶೂನ್ಯದೊಂದಿಗೆ ಸೇರಿ ಅಸಂಖ್ಯಾತ ಸಂಖ್ಯಾರೂಪ, ಅದಕ್ಕೆಲ್ಲ 0 ಆಡ್ ಮಾಡ್ತಾ ಬಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಆಗತ್ತೆ. ಅದೇ ತರ ಶ್ರೀಚಕ್ರದಲ್ಲಿ ಕೋನ, ವೃತ್ತ, ಚತುರ್ರಸ್ರ ಅಂತ ರೇಖಾಗಣಿತ ಅಂದ್ರೆ ಜಾಮಿಟ್ರಿಕಲ್ ಶೇಪ್ಸ್ ಬರುತ್ತೆ. ನಾವು ತ್ರಿಭುಜ ಈ ತರ ಎಲ್ಲ ಬರೀತಿದ್ವಲ್ಲ, ಆ ರೀತಿಯಾದಂತ ಸೃಷ್ಟಿ ಆಗತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ. ಅಕ್ಷರಮಾಲೆಯಲ್ಲಿ 50 ಅಕ್ಷರ, ಸಂಸ್ಕೃತದಲ್ಲಿ 54 ಅಕ್ಷರ ಇದೆ. ಆ ಒಂದು ಸೇರಿ ದೀರ್ಘ ಆಗತ್ತೆ, ರಸ್ವ ಆಗತ್ತೆ, ಒತ್ತು ಆಗತ್ತೆ. ಇದೆಲ್ಲ ಶ್ರೀಚಕ್ರದ ರಹಸ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದನ್ನ ಶಂಕರಾಚಾರ್ಯರು ದೇವಿಗೆ ಹೇಳ್ತಾ ಇದ್ದಾರೆ. ದೇವಿಗೆ ಆಶ್ಚರ್ಯ ಆಗ್ತಾ ಇದೆ. ಇನ್ನೊಂದು ಸೀಕ್ರೆಟ್ ಹೇಳ್ಬಿಡ್ತಾರೆ. ತಾಯಿ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊ. ಅಧಿದೇವತೆ, ವಿದ್ಯಾದಿ ದೇವತೆ ಆದಂತ ಸರಸ್ವತಿ ದೇವಿ ಇದ್ದಾಳಲ್ಲ, ಅವಳ ವರ್ಣಮಾಲೆ ಏನಾದ್ರೂ ನೋಡಿದ್ದೆ? ಸ್ಫಟಿಕ ಮಾಲೆ. ಸ್ಫಟಿಕ ಮಾಲೆಯಲ್ಲಿ 108 ಮಣಿಗಳಿವೆ, 108 ಬೀಡ್ಸ್. ಅವೆಲ್ಲ ಅಕ್ಷರ ಸಂಖ್ಯೆ 2 ಆಯ್ತಾ. ಜಪಯಜ್ಞಕ್ಕೆ ಜಪಕೋಟಿಗೆ ಮೂಲ ಆಗುತ್ತಲ್ಲಮ್ಮ. ಅದೇ ತರ ಇಲ್ಲಿ ನೀನು ಇನ್ನು ಮುಂದೆ ಇಡೀ ಲೋಕಕ್ಕೆ, ಇಡೀ ಭೂಮಂಡಲಕ್ಕೆ ಸಾಕ್ಷಾತ್ಕಾರಳಾಗ್ಬೇಕು. ಉಗ್ರ ಬೀಜಗಳು ಈಗ ನಿನ್ನಿಂದ ದೂರ ಆಗಿದೆ. ಈಗ್ಲಾದ್ರೂ ಇನ್ನು ಮುಂದೆ ನೀನು ತಾಮಸ ಕಳೆದು ಸಾತ್ವಿಕ ರೂಪಳಾಗಿ ಬಾಳ್ಬೇಕು. ಆ ಯುವಕನೊಮ್ಮೆ ಆಪಾದ ಮಸ್ತಕವಾಗಿ ದಿಟ್ಟಿಸಿ ನೋಡಿದಂತಹ ತಾಯಿ, ತ್ರಿಮೂರ್ತಿಗಳು, ಗಂಧರ್ವರು ಯಾರೂ ಮಾಡಕ್ಕಾಗ್ದಿರ್ತಕ್ಕಂಥ ಕೆಲಸವನ್ನ ಒಂದು ರಾತ್ರಿ ಕಾಲದಲ್ಲಿ ಮಾಡಿದ್ಬಿಟ್ನಲ್ಲ ಯುವಕ, ಈ ಯತಿ. ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡೋ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ನನಗೇ ಗೊತ್ತಿಲ್ದಂತೆ ನನ್ನನ್ನೇ ದಿಗ್ಬಂಧನ ಮಾಡ್ಬಿಟ್ನ. ಅಪರ ಬಾಲಶಂಕರನೇ ಅಂತ ದೇವಿ ಆ ಕಡೆನೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದ್ದಾಳೆ ಮಧುರ ಮೀನಾಕ್ಷಿ. ಈಗ ಈ ಯುವಯೋಗಿ ಅಪರ ಶಂಕರನ ಅಂಶ ನನಗೆ ಖಾತರಿ ಆಯ್ತು, ಇವನು ಬೇರೆ ಯಾರು ಅಲ್ಲ. ಆಟದಲ್ಲಿ ಜಯ ಸಾಧಿಸಿದ್ರು ಕೂಡ ಯಂತ್ರದಲ್ಲಿ ನಾನು ಸೋತ್ ಹೋದೆ. ಇದು ಕೂಡ ಲೋಕ ಕಲ್ಯಾಣ ಅರ್ಥವಾಗಿ, ಇದು ಲೋಕಕ್ಕೆಲ್ಲ ಕಲ್ಯಾಣವನ್ನ ಮಾಡುತ್ತೆ. ನಾನು ಅಸ್ತಿತ್ವವನ್ನ ಕಳ್ಕೊಂಡು ಇದ್ರಲ್ಲಿ ಕೂತಿದ್ರು ಕೂಡ ಜನಗಳ ಉದ್ಧಾರಕ್ಕೋಸ್ಕರ. ಯಾವಾಗ ಸಮುದ್ರದ ನೀರಲ್ಲಿರ್ತಕ್ಕಂಥ ನೀರಿನಲ್ಲಿರುವ ಉಪ್ಪನ್ನ ಬೇರ್ಪಾಡ ಮಾಡಿದಾಗ ಆ ನೀರು ತನ್ನ ಗುಣವನ್ನ ಕಳ್ಕೊಂಡುತ್ತೋ, ಅದೇ ತರ ನಾನು ಕೂಡ. ಇದೆಲ್ಲ ಯೋಚನೆ ಮಾಡಿ ಮಧುರೆ ಮೀನಾಕ್ಷಿ ದೇವಿ ಮುಖದಲ್ಲಿ ಪ್ರಶಾಂತತೆ ನೆಲೆಗೊಳ್ಳುತ್ತೆ. ಎಲ್ಲ ಕಡೆ ಗಂಟಾ ನಾದಗಳು ಮುತ್ತೆ. ಆ ಸಮಯಕ್ಕೆ ಸರಿಯಾಗಿ ನಗರದಲ್ಲಿ ಪಾಂಡ್ಯರಾಜನ ಅಂತಃಪುರದಲ್ಲಿ ನಂದೀಶ್ವರ ಗುಟುರು ಆಗ್ತಾನೆ. ಆಲಯದ ಘಂಟಾನಾದ ಇಡೀ ಲೋಕಕ್ಕೆಲ್ಲ ಕೇಳಿಸೋ ತರ ಆಗತ್ತೆ. ದೀಪಗಳು ಜೋರಾಗಿ ಬೆಳಲಿಕ್ಕೆ ಶುರುವಾಗತ್ತೆ. ಬೆಳ್ಳಂಬೆಳಗ್ಗೆ ನಿದ್ರೆ ಬಾರದೆ ಇದ್ದಂತಹ ಪಾಂಡ್ಯರಾಜನಿಗೆ ಎಚ್ಚರ ಆಗುತ್ತೆ, ಇಡೀ ನಗರಕ್ಕೆ ಎಚ್ಚರ ಆಗತ್ತೆ. ಆಗ ದೇವಿ ಆಶೀರ್ವಾದವನ್ನ ಮಾಡ್ತಾಳೆ. ಶ್ರೀಚಕ್ರದಲ್ಲಿ ನಾನು ನೆಲೆಗೊಂಡು
ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿಯಂತಹ ಸ್ತೋತ್ರವನ್ನ ಯಾರೆಲ್ಲ ಸ್ತುತಿ ಮಾಡ್ತಾರೋ, ಶ್ರೀಚಕ್ರ ಆರಾಧನೆಯೆಲ್ಲ ಯಾರೆಲ್ಲ ಮಾಡ್ತಾರೋ ಅವರಿಗೆ ನಾನು ದಿವ್ಯಾನುಗ್ರಹವನ್ನ ಕೊಡ್ತೇನೆ ಅಂತ ಮಾಡಿ ಆ ಬಾಲಶಂಕರನನ್ನ ಆಶೀರ್ವಾದವನ್ನ ಮಾಡಿ ಸುಂದರೇಶ್ವರ ಆ ಕ್ಷಣದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಮೀನಾಕ್ಷಿ ಸುಂದರೇಶ್ವರರು ನಿಂತಿದ್ದಾರೆ. ಪಾಂಡ್ಯರಾಜ ಓಡೋಡಿ ಬರ್ತಾ ಇದ್ದಾನೆ ಶಂಕರಾಚಾರ್ಯರು ಆಹುತಿ ಆದ್ರು ಅಂತ. ಆದ್ರೆ ದೇವಸ್ಥಾನವನ್ನು ಪ್ರವೇಶ ಮಾಡಿದಂತ ಆತನ ಕಣ್ಣುಗಳಿಗೆ ಸುಂದರೇಶ್ವರ ಮೀನಾಕ್ಷಿಯರು ಕಾಣಿಸಿದ್ರು. ಗಳಗಳಗಳನೇ ಭಕ್ತಿಪರನಾಗಿ ಕಣ್ಣೀರನ್ನ ಸುರಿಸುತ್ತಾ ಅವನು ಆ ದೇವತೆಗಳನ್ನ ನೋಡಿ ಶಂಕರಾಚಾರ್ಯರಿಗೆ ನಮಿಸ್ತಾ ಇದ್ದಾನೆ. ಪಾಂಡ್ಯರಾಜ ಹೇಳ್ತಾನೆ, ಸ್ವಾಮಿ ನಿಮ್ಮಿಂದ ನಾನು ಪುನೀತನಾದೆ. ಆಗ ಶಂಕರಾಚಾರ್ಯರು ಹೇಳ್ತಾರೆ, ಚಕ್ರ ಪ್ರತಿಷ್ಠೆಯಿಂದ ನಿಮ್ಮ ಮನೆಯ ಹೆಣ್ಣು ಮಗಳು, ನಿಮ್ಮ ವಂಶದ ದೇವತೆಯಾದ ಮೀನಾಕ್ಷಿ ದೇವಿ ಇನ್ನು ಮುಂದೆ ರಾತ್ರಿಯ ಹೊತ್ತು ತಾಮಸ ಶಕ್ತಿ ರೂಪವನ್ನ ಧರಿಸೋದಿಲ್ಲ. ಶ್ರೀಚಕ್ರವನ್ನ ದರ್ಶನ ಮಾಡಿದ್ರು, ಸ್ಪರ್ಶಿಸಿದ್ರು, ಮನೆಗಳಲ್ಲಿ ಪವಿತ್ರವಾಗಿಟ್ಟು ಪೂಜೆ ಮಾಡಿದ್ರು, ಕುಂಕುಮಾರ್ಚನೆಯನ್ನ ಮಾಡಿದ್ರು ಕೂಡ ಸರ್ವಾರ್ಥ ಕೋರಿಕೆಗಳು ನೆರವೇರುತ್ತದೆ. ಇನ್ನು ಮುಂದೆ ನಿಮ್ಮ ವಂಶ ಇದನ್ನ ಕಡ್ಡಾಯವಾಗಿ ಮಾಡ್ತಾ ಬರಲಿ ಅಂತ ಹೇಳ್ತಾರೆ. ಶ್ರೀಚಕ್ರ ಅಂದ್ರೆ ಶ್ರೀಮಾತೆಯ ಪ್ರತಿಬಿಂಬ. ದೇವಿಯ ಮೊದಲನೆಯ ನಾಮ ಶ್ರೀಮಾತಾ. ಆ ಶ್ರೀಮಾತೆಯ ಪ್ರತಿಬಿಂಬವೇ ಶ್ರೀಚಕ್ರ. ಆ ದೇವಿ ಹಾಗೂ ಸುಂದರೇಶ್ವರ ಇದರಲ್ಲಿ ವಿರಾಜಮಾನರಾಗಿದ್ದಾರೆ ಅಂತ ಕೈಯನ್ನು ಮುಗಿತಾರೆ. ಆಗ ದೇವಿ ಆತನಿಗೆ ಆಶೀರ್ವಾದವನ್ನ ಮಾಡಿ ಮಾಯ ಆಗ್ತಾ ಇದ್ದಾಳೆ. ಯಥಾರ್ಥವಾಗಿ ಬೆಳಗಾಯ್ತು. ವಿಧಿವಿಧಾನವಾಗಿ ಪೂಜೆಗಳು ಶುರುವಾಗ್ತಾ ಇದೆ. ಆ ಶ್ರೀಚಕ್ರದ ನಮೂನೆ ವಿಶ್ವಕರ್ಮರ ಕೈ ಸೇರುತ್ತೆ. ದೇಶಾದ್ಯಂತ ಬೆಳ್ಳಿ, ಬಂಗಾರ, ತಾಮ್ರ, ಪಂಚಲೋಹಗಳಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಮಾಡಿ ಶ್ರೀಚಕ್ರವನ್ನ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತ ತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತಃ ಪರ ದೇವತಾಯ ಅನ್ನುವ ಶ್ಲೋಕವನ್ನ ಯಾರೆಲ್ಲ ಪಠಣೆಯನ್ನ ಮಾಡ್ತಿರೋ 9 ಸಲ ಪ್ರತಿದಿನ ಅವರಿಗೆ ಶ್ರೀಚಕ್ರ ಆರಾಧನೆ ಮಾಡಿದಷ್ಟೇ ಪುಣ್ಯ ದೊರಕುತ್ತೆ ಎನ್ನುವ ರಹಸ್ಯವನ್ನ ಶಂಕರಾಚಾರ್ಯರು ಹೇಳ್ತಾರೆ. ಅಂದ್ರೆ ಯಾವ ರೀತಿ ಆ ಶ್ರೀಚಕ್ರ ಉದ್ಭವವಾಯಿತು, ಯಾವ ರೀತಿ ಲಲಿತಾ ಸಹಸ್ರನಾಮಕ್ಕೆ ಶಕ್ತಿ ಬಂತು, ಆ ವಿಚಾರದ ಸ್ತೋತ್ರ ಸಾರಸ್ವ ನಮಗೆಲ್ಲ ತಿಳಿತು. ಮೈ ರೋಮಾಂಚನ ಆಗ್ತಾ ಇದೆ. ಅಂತಹ ಅದ್ಭುತವಾದಂತಹ ಲಲಿತಾ ಸಹಸ್ರನಾಮದ ಅರ್ಥವನ್ನ ತಿಳಿಕೆ ಹೋಗ್ತಾ ಇದ್ದೇವೆ. ಇನ್ನೆಷ್ಟು ಸುಂದರವಾಗಿರ್ಬೋದು, ಇನ್ನೆಷ್ಟು ಅದು ಆಹ್ಲಾದಕರವಾಗಿರ್ಬೋದು. ಎಲ್ಲರೂ ಒಮ್ಮೆ ಯೋಚಿಸಿ. ಇಂತಹ ಪುಣ್ಯ ಕೊಟ್ಟಿದ್ದಾಳಲ್ಲ ತಾಯಿ ಪರಮೇಶ್ವರಿ, ಭಗವತಿ, ರಾಜರಾಜೇಶ್ವರಿ, ಆಕೆಯ ಪಾದಕ್ಕೆ ಎಲ್ಲರೂ ನಮನವನ್ನ ಮಾಡೋಣ. ಸರ್ವಂ ಶ್ರೀದೇವಿ ಪಾದಾರ್ಪಣಮಸ್ತು, ಸರ್ವಂ ಶ್ರೀದೇವಿ ಪಾದಾರ್ಪಣಮಸ್ತು, ಸರ್ವಂ ಶ್ರೀದೇವಿ ಪಾದಾರ್ಪಣಮಸ್ತು. ಜಗಜ್ಜನನಿ ಈ ಕಥೆಯನ್ನು ಕೇಳಿದಂತಹ ಪ್ರತಿಯೊಬ್ಬರಿಗೂ ಆಯುರಾರೋಗ್ಯವನ್ನ, ಸುಖ ಶಾಂತಿಯನ್ನ ಕೊಟ್ಟು ಕಾಪಾಡ್ಲಿ. ಮುಂದಿನ ತರಗತಿಯಲ್ಲಿ ಯಾರೂ ಕೂಡ ಇದನ್ನ ಮಿಸ್ ಮಾಡ್ಕೋಬೇಡಿ. ಶುಭಮಸ್ತು, ಶುಭಮಸ್ತು, ಶುಭಮಸ್ತು. ಧನ್ಯವಾದಗಳು.